ನಮಸ್ಕಾರ. ಪ್ರಾರ್ಥನೆಯೊಂದಿಗೆ ಇಂದಿನ 12ನೆಯ ದಿನದ ಸೌಂದರ್ಯ ಲಹರಿಯ ಉಪನ್ಯಾಸಕ್ಕೆ ನಾವೆಲ್ಲ ಸೇರಿದ್ದೇವೆ. ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಿನ್ನೆ ದಿನ ಸೌಂದರ್ಯ ಲಹರಿಯ 14ನೇ ಶ್ಲೋಕನ ಅನುಸಂಧಾನ ಮಾಡ್ತಾ ಇದ್ವಿ. ಒಂದು ಮುಖ್ಯವಾದ ಕಡೆಯ ವಿಚಾರ, ಆದರೆ ತುಂಬ ಮುಖ್ಯವಾದ ವಿಚಾರವನ್ನು ತಿಳಿಸಬೇಕು. ಏನು ಅಂದರೆ, ಆದಿಶಂಕರರು 360 ಕಿರಣಗಳು ನಮ್ಮ ಷಟ್ಚಕ್ರಗಳಲ್ಲಿ ಸಮನ್ವಿತವಾಗಿವೆ, ಅಥವಾ ಈ 360 ಕಿರಣಗಳಿಂದ ಷಟ್ಚಕ್ರಗಳು ಕ್ರಿಯೇಟ್ ಆಗಿವೆ. ಹಾಗೂ ಪಂಚತತ್ವಗಳು, ಪಂಚಮಹಾಭೂತವೆನ್ನುವ ತತ್ವಗಳು ಹಾಗೂ ಮನಸ್ಸೆನ್ನುವ ತತ್ವ ಈ 6 ಚಕ್ರಗಳನ್ನು ನಿಯಂತ್ರಣ ಮಾಡುತ್ತವೆ. ಅದಲ್ಲದೆ ಈ 6 ತತ್ವಗಳಿಂದಲೇ ಈ 6 ಚಕ್ರಗಳು ಹುಟ್ಟಿವೆ. ಆ್ಯಂಡ್ ಈ 6 ಚಕ್ರಗಳು ಈ ಪಂಚಮಹಾಭೂತಗಳು ಹಾಗೂ ಮನಸ್ತತ್ವಗಳಿಂದ ಗವರ್ನ್ ಆಗಿವೆ. ಅಂದರೆ ಯು ಕ್ಯಾನ್ ಕಾಲ್ ದಿಸ್ ಆ್ಯಸ್ ದ ಗವರ್ನ್ಮೆಂಟ್. ಪಂಚಮಹಾಭೂತಗಳು ಯಾವುದು? ಪೃಥ್ವಿ ತತ್ವ, ಆಪತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ ಹಾಗೂ ಮನಸ್ತತ್ವಗಳು ನಮ್ಮ ಚಕ್ರಗಳನ್ನು ಒಂದು ಗವರ್ಮೆಂಟ್ ಥರ ಆಳ್ತಾ ಇವೆ. ಸೊ ದೇ ಗವರ್ನ್ ಅವರ್ ಚಕ್ರಾಸ್. ಇನ್ನೊಂದು ನೋಡಿದ್ವಿ ನಾವು, ಈ ಚಕ್ರಗಳ ಉತ್ಪತ್ತಿಯು ಈ 360 ಕಿರಣಗಳಿಂದಾಗಿವೆ ಅಂತ ಹೇಳುತ್ತಾ, ಈ 360 ಕಿರಣಗಳು ಈ 6 ಚಕ್ರಗಳಲ್ಲಿ ವಿಭಜಿತವಾಗಿವೆ ಅಂತ ಹೇಳಿದ್ವಿ. ಹೇಗೆ ವಿಭಜಿತವಾಗಿವೆ? ಮೂಲಾಧಾರದಲ್ಲಿ 56 ಕಿರಣಗಳು, ಮಣಿಪೂರದಲ್ಲಿ 52, ಸ್ವಾದಿಷ್ಠಾನದಲ್ಲಿ 62, ಅನಾಹತದಲ್ಲಿ 54, ವಿಶುದ್ಧಿಯಲ್ಲಿ 72, ಆಜ್ಞಾದಲ್ಲಿ 64. ಇದಿಷ್ಟು ಸೇರಿದ್ರೆ 360. ಮೊದಲು ನಾವೇನು ವಿಭಜನೆ ಮಾಡಬೇಕು ಅಂದರೆ, ನಾವೆಲ್ಲರೂ ಅರ್ಧನಾರೀಶ್ವರ ಸ್ವರೂಪರು. ಅಂದರೆ ನಮ್ಮಲ್ಲಿ ಶಿವತತ್ವವೂ ಇದೆ, ಶಕ್ತಿ ತತ್ವವೂ ಇದೆ ಹಾಗಂತ ಕೇಳಿರ್ತೀವಿ. ನಂಬ್ತೀವ? ನಂಬಕ್ಕೆ ಕಾರಣ ಕೊಟ್ಟಿದ್ದಾರೆ ಆದಿಶಂಕರರು. ನಮ್ಮ ಎಲ್ಲ ಚಕ್ರಗಳು, 6 ಚಕ್ರಗಳು ಕೂಡ ಶಿವೆಯರನ್ನು ಒಡಗೂಡಿದ ಚಕ್ರಗಳು. ಸಹಸ್ರಾರದಲ್ಲಿ ಶಿವಶಕ್ತಿಯಾಯುಕ್ತೋ ಅಂತ ಕೇಳಿದ್ದೀವಿ. 8ನೇ ಶ್ಲೋಕದಲ್ಲಿ ಸುಧಾ ಸಿಂಧೋರ್ ಮಧ್ಯೆ ಅರ್ಥ ಮಾಡ್ಕೊಂಡ್ವಿ. 9ನೇ ಶ್ಲೋಕದಲ್ಲಿ ದೇವಿ ಬಂದು ಸಹಸ್ರಾರದಲ್ಲಿ ಶಿವನೊಂದಿಗೆ ಸೇರ್ತಾಳೆ ಅಂತ ಹೇಳಿದಾಗ ಅಲ್ಲಿ ಹೌದಪ್ಪ, ಶಿವಶಕ್ತಿಯರು ಸಹಸ್ರಾರದಲ್ಲಿ ಇರುತ್ತಾರೆ ಅನ್ನೋದು ತಿಳ್ಕೊಂಡ್ವಿ. ಆದರೆ ಪ್ರತಿ ಚಕ್ರದಲ್ಲೂ ಶಿವಶಕ್ತಿಯರಿದ್ದಾರೆ. ಮೂಲಾಧಾರದಲ್ಲಿದ್ದಾರೆ, ಸ್ವಾದಿಷ್ಠಾನದಲ್ಲಿದ್ದಾರೆ. ಆ ಶಿವಶಕ್ತಿಯರಿರೋ ಹೊತ್ತಿಗೆ ನಾವು ಚೈನೀಸ್ನಲ್ಲಿ ಇನ್ ಆ್ಯಂಡ್ ಯಾಂಗ್ ಅಂತ ಕರಿತೀವಿ. ಇನ್ ಆ್ಯಂಡ್ ಯಾಂಗ್, ಪುರುಷ ತತ್ವ, ಸ್ತ್ರೀ ತತ್ವ. ಪ್ರತಿಯೊಂದು ಚಕ್ರದಲ್ಲೂ ಪುರುಷ ತತ್ವ, ಸ್ತ್ರೀ ತತ್ವವಿದ್ದು, ಈ ಮೂಲಾಧಾರದಲ್ಲಿ 56 ಕಿರಣಗಳು ಅಂತ ತಗೊಂಡಾಗ ಅದನ್ನು ಅರ್ಧ ಭಾಗ ಮಾಡಬೇಕು. ಆವಾಗ ನಮಗೆ 28 ಕಿರಣಗಳು ಮೂಲಾಧಾರದಲ್ಲಿ ಶಿವ ಸಂಬಂಧಿತವಾದ ಕಿರಣಗಳು, ಇನ್ನು 28 ಶಕ್ತಿಗೆ ಸಂಬಂಧಪಟ್ಟ ಕಿರಣಗಳು. ಅಂದರೆ ನಮ್ಮ ಮೂಲಾಧಾರದಲ್ಲಿ ಶಿವನಿಗೆ ಸಂಬಂಧಪಟ್ಟ 28 ಕಿರಣಗಳು. ಅಂದರೆ ಒಂದು ಇಡ ಸಂಬಂಧಪಟ್ಟಿದ್ದು, ಇನ್ನೊಂದು ಪಿಂಗಳಾಗಿ ಸಂಬಂಧಪಟ್ಟಿದ್ದು, ಮಧ್ಯದಲ್ಲಿ ಸುಷುಮ್ನ ಅಲ್ವಾ. ನಮ್ಮ ಕುಂಡಲಿನಿ ಯೋಗಕ್ಕೂ ಲಿಂಕ್ ಆಗುತ್ತದು. ಯಾಕಂದರೆ ಚಕ್ರಗಳು ಲಿಂಕ್ ಆಗುತ್ತೆ ಅಂದರೆ ಕುಂಡಲಿನಿ ಯೋಗಕ್ಕೆ ಲಿಂಕ್ ಆಗಲೇಬೇಕದು. ಸೊ 28 ತತ್ವಗಳು ಶಿವ ಸಂಬಂಧಿತವಾದದ್ದು,
ಪ್ಲಸ್ 28 ಶಕ್ತಿ ಸಂಬಂಧಿತವಾದದ್ದು. ಎರಡು ಬ್ಯಾಲೆನ್ಸ್ ಈಕ್ವಲ್ ಆಗಿರೋದ್ರಿಂದ ಮೂಲಾಧಾರ ಚಕ್ರವು ಶಿವಶಕ್ತಿ ಸಮನ್ವಿತವಾಗಿ ಈಕ್ವಲ್ ಆಗಿ ನಮ್ಮಲ್ಲಿ ವ್ಯವಸ್ಥೆಯನ್ನು ಮಾಡಿ ನಾವು ಸಂತೋಷದಿಂದ ಇರುವ ಹಾಗೆ ನೋಡಿಕೊಳ್ಳುತ್ತಾರೆ. ಯಾರು? ಶಿವಶಕ್ತಿಯರು. ಈಗ ನಮಗೆ ಲೆಕ್ಕ ಸಿಗಬೇಕಾಗಿದ್ದೇನು? 28 ಲೆಕ್ಕ ಸಿಕ್ಕಿದರೆ ಮೂಲಾಧಾರ ತತ್ವದಲ್ಲಿ ಅದನ್ನು ಡಬಲ್ ಮಾಡಿದ್ರೆ ಈ ಕಡೆಗೆ 56 ಸಿಕ್ಬಿಡುತ್ತೆ ಅಲ್ವಾ? ಈ 28 ಯಾವುದು ಅಂತ ತಗೊಂಡ್ರೆ ನಮ್ಮ ಪಂಚಮಹಾಭೂತಗಳು 5, ಪಂಚ ತನ್ಮಾತ್ರೆಗಳು 5, ಪಂಚಕರ್ಮೇಂದ್ರಿಯಗಳು 5, ಪಂಚ ಜ್ಞಾನೇಂದ್ರಿಯಗಳ 5, 4 ಅಂತಃಕರಣಗಳು, ಒಂದು ಕಲಾ ಎನ್ನುವ ಒಂದು ಕಂಚುಕ, ಪ್ರಕೃತಿ, ಮಹತ್ ಅಥವಾ ಬುದ್ಧಿ ಅಂತ ಕರಿತೀವಿ, ಪುರುಷ, ಇವಿಷ್ಟೂ ಸೇರಿ ಮೂಲಾಧಾರ ತತ್ವದಲ್ಲಿ ಒಟ್ಟು 28 ತತ್ವಗಳಾಗತ್ತೆ. ಯಾವುದು? ಪಂಚಮಹಾಭೂತಗಳು, ಪಂಚತನ್ಮಾತ್ರೆಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು 20 ಆಯಿತು. 4 ಅಂತಃಕರಣಗಳು, ಒಂದು ಕಲಾತತ್ವ, ಪ್ರಕೃತಿ, ಮಹತ್, ಪುರುಷ, ಇಷ್ಟು ಸೇರಿ ಮೂಲಾಧಾರ ತತ್ವವನ್ನು ನಿಯೋಜಿಸಿವೆ. ಅಂದರೆ ಈ 28 ಕಿರಣಗಳು ದೇವಿಯಿಂದ ಬಂದು ಪೃಥ್ವಿ ತತ್ವ ರೂಪದಲ್ಲಿ ನಮ್ಮ ಮೂಲಾಧಾರದಲ್ಲಿ ಶಿವತತ್ವವಾಗಿ ನೆಲೆಯಾದರೆ ಅದರ ರಿಫ್ಲೆಕ್ಷನ್ ಇನ್ನೊಂದು 28 ಆಗಿ ಮೂಲಾಧಾರ ತತ್ವದಲ್ಲಿ ಮತ್ತೆ ಅದೇ ಪಂಚಮಹಾಭೂತಗಳು, ಪಂಚತನ್ಮಾತ್ರೆಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅಂತಃಕರಣ 4, ಕಲಾ, ಪ್ರಕೃತಿ, ಮಹತ್, ಪುರುಷ, ಈ ಕಡೆ 28, ಈ ಕಡೆ 28. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮೂಲಾಧಾರ ತತ್ವವು ಪೃಥ್ವಿ ತತ್ವವಾಗಿ ಮೂಲಾಧಾರದಲ್ಲಿ ನೆಲೆಯಾಗಿ ನಿಂತಿದೆ. ಈಗ 56 ಆಯಿತು ಕಿರಣಗಳು, 360 56 ಆಯಿತು. ಅದಕ್ಕೆ ಹೇಳ್ತಾರೆ ಶಿವಶಕ್ತಿ ಭೇದದಿಂದ 56 ಕಿರಣಗಳಾಗುತ್ತವೆ. 28 + 28 ಇದು ಮೂಲಾಧಾರ ಆಯಿತು. ನೆಕ್ಸ್ಟ್ ಮಣಿಪೂರಕ್ಕೆ ಬಂದಾಗ 52 ಕಿರಣಗಳು ಜಲತತ್ವ ರೂಪದಲ್ಲಿ ನಮ್ಮಲ್ಲಿ ಸ್ಥಿತವಾಗಿವೆ. ಈ 52ರನ್ನು ನಾವು ಮತ್ತೆ ಅರ್ಧ ಭಾಗ ಮಾಡಿದ್ರೆ 26 26 ಸಿಗುತ್ತೆ. 26 ಶಿವಂದು, 26 ಶಕ್ತಿದು ಮಣಿಪೂರ ಚಕ್ರದಲ್ಲಿ. ಈ 26 ಯಾವುದು ಅಂದಾಗ 5 ಪಂಚಮಹಾಭೂತಗಳು, 5 ಪಂಚ ಕರ್ಮೇಂದ್ರಿಯಗಳು, 5 ಪಂಚ ಜ್ಞಾನೇಂದ್ರಿಯಗಳು, 10 ಇಂದ್ರಿಯಗಳ ಕಾರ್ಯ, ಮನಸ್ಸು, ಒಟ್ಟು 26 ಆಗುತ್ತೆ. 26 + 26 ನಮಗೆ 52 ಸಿಗುತ್ತೆ. ಮುಂದೆ ಸ್ವಾದಿಷ್ಠಾನ ಚಕ್ರದಲ್ಲಿರುವ ಅಗ್ನಿತತ್ವದ 62 ತಗೊಂಡಾಗ 62 / 2 31. ಶಿವನಿಗೆ 31, ಶಕ್ತಿಗೆ 31, ಎಲ್ಲ ಸೇರಿ 62 ಆಗಿ ನಮ್ಮಲ್ಲಿ ಸ್ವಾದಿಷ್ಠಾನ ಚಕ್ರದಲ್ಲಿ ಅಗ್ನಿತತ್ವವಾಗುತ್ತದೆ. ಶಿವನಿಗೆ ಸಂಬಂಧಪಟ್ಟದ್ದನ್ನು ನೋಡಿದಾಗ ಮತ್ತೆ ಅದನ್ನು ಶಕ್ತಿಗೆ ಸಂಬಂಧಪಟ್ಟದ್ದು ಅದನ್ನು ಪಕ್ಕದಲ್ಲಿ ಹಾಕ್ಕೊಂಡ್ರೆ ಸಿಗತ್ತೆ. ಶಿವನಿಗೆ ಸಂಬಂಧಪಟ್ಟ 31 ಕಿರಣಗಳು ಯಾವುದು? ಪಂಚಮಹಾಭೂತಗಳು 5, ಪಂಚ ತನ್ಮಾತ್ರೆಗಳು 5, ಪಂಚ ಕರ್ಮೇಂದ್ರಿಯಗಳು 5, ಪಂಚ ಜ್ಞಾನೇಂದ್ರಿಯಗಳು 5, 10 ಇಂದ್ರಿಯಗಳ ಕಾರ್ಯ ಹಾಗೂ 1 ಮನಸ್ಸು. ಇದಿಷ್ಟು ಸೇರಿ ಸ್ವಾದಿಷ್ಠಾನ ಚಕ್ರದ ಅಗ್ನಿತತ್ವವಾಗುತ್ತೆ. ಅದನ್ನು ಡಬಲ್ ಮಾಡಿದ್ರಾಗ ನಮಗೆ 62 ಸಿಗುತ್ತೆ. ಹಾಗೆ ಮುಂದೆ ಅನಾಹತ ಚಕ್ರದಲ್ಲಿ 54 ಕಿರಣಗಳಿವೆ ಅಂದಾಗ 54ನ್ನು ನಾವು ಡಿವೈಡ್ ಮಾಡಿದ್ರೆ 27 ಕಿರಣ ಬರುತ್ತೆ. 27 + 27 ಶಿವನಿಗೆ ಸಂಬಂಧಪಟ್ಟ 27, ಶಕ್ತಿಗೆ ಸಂಬಂಧಪಟ್ಟ 27, ಎರಡನ್ನು ಕೂಡಿಸಿದಾಗ ಶಿವಶಕ್ತಿ ಭೇದದಿಂದ 54 ಕಿರಣಗಳಾಗುತ್ತವೆ. ಈ ಅನಾಹತ ಚಕ್ರದಲ್ಲಿ ವಾಯುತತ್ವದ 54 ಕಿರಣಗಳನ್ನು ಶಿವ ಕಿರಣ ಮಾತ್ರ ನೋಡಿದ್ರೆ ಆ 27 ಯಾವುದು ಅಂದಾಗ 5 ಪಂಚಮಹಾಭೂತಗಳು, 5 ಪಂಚ ತನ್ಮಾತ್ರೆಗಳು, 5 ಪಂಚ ಕರ್ಮೇಂದ್ರಿಯಗಳು, 5 ಪಂಚ ಜ್ಞಾನೇಂದ್ರಿಯಗಳು, 4 ಅಂತಃಕರಣ, 1 ಕಲಾ, 1 ಪ್ರಕೃತಿ, 1 ಪುರುಷ, ಇಷ್ಟು ಸೇರಿ ಅನಾಹತ ಚಕ್ರದಲ್ಲಿ 27 ಆಗತ್ತೆ. ಅದನ್ನು ಡಬಲ್ ಮಾಡಿದ್ರೆ ನಮಗೆ 54 ಸಿಗುತ್ತೆ. ಹಾಗೆ ವಿಶುದ್ಧಿ ಚಕ್ರದಲ್ಲಿ ನಮಗೆ 72 ಕಿರಣಗಳಿವೆ. ಅದರಲ್ಲಿ ಶಿವನ ಸಂಬಂಧಪಟ್ಟದ್ದು 36, ಶಕ್ತಿಗೆ ಸಂಬಂಧಪಟ್ಟಿದ್ದು 36.
ಈ ವಿಶುದ್ಧಿ ಚಕ್ರದಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿರುವ ಎಲ್ಲ 36 ತತ್ವಗಳು ಇದರಲ್ಲಿದೆ. ಆದ್ದರಿಂದ 36 ಶಿವನಿಗೆ ಸಂಬಂಧಪಟ್ಟ 36 ಅಂದರೆ ಯಾವುದು? ನಮ್ಮ ಇಡೀ ಬ್ರಹ್ಮಾಂಡವು 36 ತತ್ವಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತೀವಲ್ಲ. ಶಿವತತ್ವದಿಂದ ಹಿಡಿದು ಶಿವ, ಶಕ್ತಿ, ಸಾದಾಕ್ಯ, ಶುದ್ಧ ವಿದ್ಯಾ, ಹೀಗೆ ಮಾಯಾ, ಪ್ರಕೃತಿ, ಪುರುಷ ಎಲ್ಲ ಕೆಳಗಡೆ ಬಂದು ಕಡೆಗೆ ಪೃಥ್ವಿ ತತ್ವಕ್ಕೆ ಬರುತ್ತೆ. ಸಾಂಖ್ಯದಲ್ಲಿ 24 ಅಂತ ತಗೋತೀವಿ. ಶಾಕ್ತ ದರ್ಶನ ಅಥವಾ ಶೈವ ದರ್ಶನದಲ್ಲಿ 36 ಅಂತ ತಗೋತೀವಲ್ಲ. ಈ 36 ತತ್ವಗಳೆಲ್ಲವೂ ನಮ್ಮ ವಿಶುದ್ಧಿ ಚಕ್ರದಲ್ಲಿ ಶಿವತತ್ವವಾಗಿ ಅರ್ಧ ಇದ್ದೆ, ಶಕ್ತಿ ತತ್ವವಾಗಿ ಅರ್ಧ ಇದೆ. ಆದ್ದರಿಂದ ನಮ್ಮ ವಿಶುದ್ಧಿ ಚಕ್ರ ಇದರಲ್ಲಿ ಎಲ್ಲ 36 ತತ್ವಗಳೂ ಇದೆ. ಶಿವನಿಂದ ಹಿಡಿದು ಪೃಥ್ವಿ ತತ್ವದವರೆಗೂ ಅಷ್ಟು ಪವರ್ಫುಲ್ ನಮ್ಮ ವಿಶುದ್ಧಿ ಚಕ್ರ. ಯಾಕೆ? ಇದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿದ್ದು. ಆಕಾಶದಲ್ಲಿ ಎಲ್ಲವೂ ಇದೆಯಲ್ಲ ಅಲ್ವಾ? ಸೊ ಆದ್ದರಿಂದ ಎಲ್ಲ 36 ತತ್ವಗಳು ಶಿವನಿಗೆ ಸಂಬಂಧಪಟ್ಟ 36 ಪ್ಲಸ್ ಶಕ್ತಿಗೆ ಸಂಬಂಧಪಟ್ಟ 36 ಒಟ್ಟುಗೂಡಿಸಿದಾಗ 72 ಕಿರಣಗಳು. ಆಜ್ಞಾಚಕ್ರದಲ್ಲಿ 64 ಕಿರಣಗಳಿವೆ. ಶಿವನಿಗೆ ಸಂಬಂಧಪಟ್ಟ 32, ಶಕ್ತಿಗೆ ಸಂಬಂಧಪಟ್ಟ 32. ಈ 32 ಇದನ್ನು ಲೆಕ್ಕ ತಗೊಂಡ್ರೆ 36 ತತ್ವಗಳಲ್ಲಿ ಮೊದಲ 4 ತತ್ವಗಳನ್ನು ಬಿಟ್ಟು ಉಳಿದ 32 ತತ್ವಗಳನ್ನು ತಗೋಬೇಕು. ಯಾವ 4 ತತ್ವ ತೆಗಿಬೇಕು ಅಂದರೆ ಆಜ್ಞಾಚಕ್ರದಲ್ಲಿ ಶಿವತತ್ವ, ಶಕ್ತಿ ತತ್ವ, ಸಾದಾಕ್ಯ ತತ್ವ, ಮಹೇಶ್ವರ ತತ್ವ ಎನ್ನುವ ಈ 4 ತತ್ವಗಳನ್ನು ಬಿಟ್ಟು ಉಳಿದ ಕೆಳಗಿರುವ 32 ತತ್ವಗಳನ್ನು ತಗೋಬೇಕು. ಅದಕ್ಕೆ ಆ 32 ಶಿವನಿಗೆ ಸಂಬಂಧಪಟ್ಟದ್ದು 32, ಶಕ್ತಿಗೆ ಸಂಬಂಧಪಟ್ಟದ್ದು ನಮಗೆ ಇನ್ನು 32, ಒಟ್ಟು ಈಗ 64 ಆಗುತ್ತೆ. ಈ 6 ಚಕ್ರಗಳಲ್ಲಿ ಇರುವ ಈ ಎಲ್ಲ ತತ್ವಗಳನ್ನು ಅಂದರೆ ಪ್ರತಿಯೊಂದು ಚಕ್ರನೂ ಇಂಡಿಪೆಂಡೆಂಟ್ ಆಗಿದೆ ಅಂತ ಆಯ್ತಲ್ಲ. ಪೃಥ್ವಿ ತತ್ವದಲ್ಲಿ ಇಷ್ಟು ಇದೆ ಎಂದಾಗ ಪೃಥ್ವಿ ತತ್ವ ಹ್ಯಾಸ್ ಇಟ್ಸ್ ಓನ್ ಇಂಟೆಲಿಜೆನ್ಸ್ ಅಲ್ವಾ? 32 ತತ್ವದಲ್ಲಿ 36 ತತ್ವದಲ್ಲಿ ಕೆಲವು ಮುಖ್ಯವಾದ ತತ್ವಗಳಿದೆ. ಮಹತ್ ಎನ್ನುವುದು ಪೃಥ್ವಿ ತತ್ವದಲ್ಲಿದೆ. ಅಂದರೆ ಬುದ್ಧಿ ಇದೆ, ಇಂಟೆಲಿಜೆನ್ಸ್ ಇದೆ ಮಹತ್ ಇರೋದ್ರಿಂದ. ಸೊ ಈಚ್ ಆ್ಯಂಡ್ ಅದು ಶಿವನಿಗೆ ಸಂಬಂಧಪಟ್ಟದ್ದರ್ಧ, ಶಕ್ತಿಗೆ ಸಂಬಂಧಪಟ್ಟದ್ದರ್ಧ. ಅಂದರೆ ನಮ್ಮ ಚಕ್ರಗಳು ತುಂಬ ಇಂಟೆಲಿಜೆಂಟ್ ಆಗಿವೆ. ದೇ ಕ್ಯಾನ್ ವರ್ಕ್ ಇಂಡಿಪೆಂಡೆಂಟ್ಲಿ. ಅವು ಸೃಷ್ಟಿ ಮಾಡಲು ಯೋಗ್ಯವಾಗಿರುವಂತಹ ಚಕ್ರಗಳು ನಮ್ಮ ಚಕ್ರಗಳು. ಆದ್ದರಿಂದ ನಮ್ಮನ್ನು ಅವು ನಿಯಂತ್ರಣ ಮಾಡುತ್ತಿವೆ. ದೈವತ್ವ ಇದೆ. ಆ ಪೃಥ್ವಿ ತತ್ವ ಮೂಲಾಧಾರದಲ್ಲೇ ನಾವು ಗಣಪತಿನ ಪೂಜೆ ಮಾಡೋದು, ಮಹತ್ತತ್ವ ಅಲ್ವಾ? ಸೊ ಹೀಗೆ ನಾವು ಚಕ್ರಗಳನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ನಮ್ಮ ಚಕ್ರಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸೌಂದರ್ಯ ಲಹರಿಯನ್ನು ಬಿಟ್ಟು ಇನ್ನು ಯಾವ ಒಂದು ಸ್ತೋತ್ರವಾಗಲಿ ಕಾವ್ಯವಾಗಲಿ ಯಾವ ಕೃತಿಯೂ ಕೂಡ ಇಷ್ಟು ಗಾಢವಾಗಿ ನಮ್ಮ ಒಳಗಿನ ಒಂದು ಆರ್ಕಿಟೆಕ್ಚರ್ನ ಅರ್ಥ ಮಾಡ್ಕೊಳ್ಳೋಕೆ ಇನ್ಯಾವ ಕೃತಿಯೂ ಇಲ್ಲ. ಸೊ ಈ 14ನೇ ಶ್ಲೋಕ ತುಂಬ ಮುಖ್ಯವಾಗುತ್ತೆ. ನನಗೂ ಅನುಸಂಧಾನ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಯಿತು, ಸುಲಭ ಅಲ್ಲ ಇದು. ಸಿಕ್ಬಿಡುತ್ತೆ ಅಂದರೆ ಓದಿದ್ರೆ ಅರ್ಥ ಆಗಿಬಿಡುತ್ತೆ. ಆದರೆ ಓದಿದ್ರೆ ಅರ್ಥ ಆದರೆ ಸಾಲದು. ಒಳಗೆ ಜ್ಞಾನ ಒಳಗಡೆ ದೇವಿ ರೂಪವಾಗಿ ಇಳಿಬೇಕು. ಇಳಿದು ಇದು ನಮ್ಮಲ್ಲಿ ಪರ್ಮನೆಂಟ್ ಆಗಿ ಒಂದು ಜ್ಞಾನವಾಗಿ ಕುತ್ಕೋಬೇಕು. ಹೌದಾ ತಾಯಿ, ನೀನು ಹೀಗಿದ್ದೀಯಾ ಅನ್ಲೇಬೇಕು. ಸಹಸ್ರಾರ ಅಲ್ವೇ? ತಲೆ ಧಿಮ್ ಅನ್ನೋದು ಒಳ್ಳೆಯದು. ಅಂದರೆ ನಮ್ಮ ಸಹಸ್ರಾರ ಕೆಲಸ ಮಾಡ್ತಿದೆ ಅಂತ. ತಲೆ ಧಿಮ್ಮತ್ ಅನ್ನತ್ತೆ ಅಂತ ಯೋಚನೆ ಮಾಡಬೇಡಿ. ಕಾನ್ಸಂಟ್ರೇಟ್ ಮಾಡಬಾರ್ದು, ಬಿಟ್ಟುಬಿಡಬೇಕು. ಇಟ್ ಜಸ್ಟ್ ಲೆಟ್ ಗೋ. ಚಕ್ರಗಳು ಆ್ಯಕ್ಟಿವ್ ಆಗಿದ್ದಾಗ ತಲೆ ಕೆಡಿಸ್ಕೋಬಾರ್ದು, ಯೋಚನೆ ಮಾಡಬಾರ್ದು. ಅವುಗಳ ಪಾಡಿಗೆ ಬಿಟ್ಬಿಡಬೇಕು ಅಭಿವೃದ್ಧಿ ಆಗೋದಕ್ಕೆ. ನಮ್ಮ ಚಕ್ರಗಳು ನಮ್ಮನ್ನು ಕಾಪಾಡೋಕ್ಕೆ ಇರೋದು, ನಮ್ಮನ್ನು ನೋಡ್ಕೊಳ್ಳೋಕ್ಕೆ ನಮ್ಮ ಚಕ್ರಗಳಿರೋದು. ಅವುಗಳಿಂದಲೇ ನಮ್ಮ ಅಭಿವೃದ್ಧಿ, ಅವುಗಳಿಂದಲೇ ನಮ್ಮ ಜನ್ಮಾಂತರದ ಒಂದು ಸೋಲ್ ಎವಲ್ಯೂಷನ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ದೊಡ್ಡ ಇಂಪಾರ್ಟೆನ್ಸ್ ಚಕ್ರಗಳಿಗೆ ಕೊಟ್ಟು
ತಲೆ ಧಿಮ್ ಅಂದಾಗ ನೆಮ್ಮದಿಯಾಗಿ 10 ನಿಮಿಷ ನಿದ್ದೆ ಮಾಡಿ ಆ ಚಕ್ರಗಳಿಗೆ ಮರ್ಯಾದೆ ಕೊಟ್ಟು, ಸಹಸ್ರಾರದಲ್ಲಿ ಅಮ್ಮ ಶಿವಶಿವಿಯರೇ ಬಂದಿದ್ದೀರಾ, ತುಂಬ ಸಂತೋಷ ಅಂತ ಹೇಳಿ ಅವರಿಗೆ ಸಿಂಹಾಸನವನ್ನು ಕೊಟ್ಟು ಮನಸ್ಸಿನಲ್ಲಿಯೇ ಒಂದು ಷೋಡಶೋಪಚಾರದಿಂದ ಅವರಿಗೆ ಪೂಜೆ ಮಾಡಿದಾಗ ತಲೆ ಧಿಮ್ ನಿಂತೋಗುತ್ತೆ. ಯಾಕಂದರೆ ಅವ್ರಿಗೆ ಸಂತೋಷ ಆಗುತ್ತೆ. ದೇ ಆರ್ ಓನ್ಲಿ ಸೀಕಿಂಗ್ ಅವರ್ ಅಟೆನ್ಷನ್ ಅಷ್ಟೆ. ನಾನಿದ್ದೇನೆ ನೋಡು ಮಗು ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಯೋಚನೆ ಮಾಡೋ ಅಗತ್ಯವೇ ಇಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯವೇ ಇಲ್ಲ. ಇದೆಲ್ಲ ನಾನು ಅನುಭವಿಸ್ಕೊಂಡು ಬಂದಿರೋದು ಚಿಕ್ಕ ವಯಸ್ಸಿಂದ. ಹಾಗಾಗಿ ಆ ಒಂದು ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ 14ನೆಯ ಶ್ಲೋಕ, ಇದನ್ನು ಮುಗಿಸೋಣ. ತುಂಬ ಇದೆ 14ನೇ ಶ್ಲೋಕ, ಶ್ರೀವಿದ್ಯೆಗೆ ಸಂಬಂಧಪಟ್ಟಿದ್ದು. ಆದರೆ ಅದರ ಒಳಗೆ ಹೋಗೋದು ಈ ಒಂದು ಉಪನ್ಯಾಸಕ್ಕೆ ಬೇಕಾಗಲ್ಲ. ಆದ್ದರಿಂದ 15ನೇ ಶ್ಲೋಕಕ್ಕೆ ಹೋಗೋಣ. ಈ 15, 16, 17 ಈಗ ಮತ್ತೆ ಸ್ವಲ್ಪ ಆದಿಶಂಕರರು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿದ್ರು. ಈ 15, 16, 17 ಶ್ಲೋಕ ಈ ಜಾಗಕ್ಕೆ ತುಂಬ ಪ್ರಶಸ್ತವಾದದ್ದು. ಶಾರದೆಯ ಮಂದಿರ ಇದು. ಆದಿಶಂಕರರು ಸ್ಥಾಪನೆ ಮಾಡಿದ ಶೃಂಗೇರಿ ಶಾರದೆಯ ಒಂದು ಪೀಠವಾಗಿ ಗಿರಿನಗರದಲ್ಲಿ ಶಾರದೆಯಲ್ಲಿ ಸ್ಥಾಪಿತಳಾಗಿದ್ದಾಳೆ. ಈ ಶಾರದೆಯನ್ನು ಕುರಿತೇ ಈ 15, 16, 17 ಶ್ಲೋಕ ಇರೋದು. ಈ 3 ಶ್ಲೋಕಗಳನ್ನು ಸಾರಸ್ವತ ಪ್ರಯೋಗ ಅಂತ ಕರೆದಿದ್ದಾರೆ. ಅಂದರೆ ಸರಸ್ವತಿಯ ಪ್ರಯೋಗ. 15ನೇ ಶ್ಲೋಕ ತಗೊಂಡಾಗ ಇದು ಹೇಳುತ್ತೆ, ಜಗನ್ಮಾತೆಯ ಸ್ವರೂಪವೇ ಮಧುರ ವಾಕ್ಕಿನ ಗೊತ್ತಲ್ಲ, ಮಧುರ ವಾಕ್ಕಿನ ಉಗಮ ಸ್ಥಾನ. ಜಗನ್ಮಾತೆಯ ಸ್ವರೂಪವೇ ನಮ್ಮ ಮಧುರ ವಾಕ್ಕಿನ ಉಗಮ ಸ್ಥಾನ ಹಾಗೂ ಭಗವತಿಯ ಅಪಾರ ಕರುಣೆಯಿಂದ ಕವಿತ್ವದ ಮಧುರ ಝರಿಯ ಸಿದ್ಧಿಯು ನಮಗೆ ಆಗುತ್ತದೆ. ಮತ್ತೆ ಹೇಳ್ತೀನಿ, ಜಗನ್ಮಾತೆಯ ಸ್ವರೂಪವೇ ಮಧುರ ವಾಕ್ಕಿನ ಉಗಮ ಸ್ಥಾನ ಹಾಗೂ ಭಗವತಿಯ ಅಪಾರ ಕರುಣೆಯಿಂದ ನಮಗೆ ಅಥವಾ ಸಾಧಕರಿಗೆ ಕವಿತ್ವದ ಮಧುರ ಝರಿಯ ಸಿದ್ಧಿಯಾಗುತ್ತದೆ. ಪ್ರಸಂಗ ನೋಡಿದಾಗ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಶ್ರೀವಿದ್ಯಾ ಮಂತ್ರದ ಅಂತರ್ಗತವಾದ ಪ್ರಥಮ ಕೂಟವಾದ ವಾಗ್ಭವಕೂಟದ ಧ್ಯಾನದ ಮಹಿಮೆಯನ್ನು ಹಾಗೂ ಪ್ರಣಾಮದ ಮಹಾತ್ಮೆಯನ್ನು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಈ ಸೌಂದರ್ಯ ಲಹರಿಯ 15ನೇ ಶ್ಲೋಕದಲ್ಲಿ ವರ್ಣನೆ ಮಾಡುತ್ತಾ ಸಾತ್ವಿಕವಾದ ಸಾರಸ್ವತ ಪ್ರಯೋಗವನ್ನು, ಅರ್ಥಾತ್ ಸರ್ವ ವಿಧವಾದ ಜ್ಞಾನ ವಿಜ್ಞಾನದ ಪ್ರಾಪ್ತಿಯ ಸಾಧನವನ್ನು, ನವನವೋನ್ಮೇಷಾಲಿನಿ ಪ್ರಜ್ಞೆಯ ಅಂಕುರಣವನ್ನು ಹಾಗೂ ಬ್ರಹ್ಮನ ಸೃಷ್ಟಿಗಿಂತಲೂ ಅಧಿಕವಾದ ಉತ್ಕೃಷ್ಟವಾದ ಕಾವ್ಯದ ರಚನಾಮಯಿಯಾದ ಸರಸ್ವತೀ ದೇವಿಯ ಕೃಪಾಕಟಾಕ್ಷವನ್ನು ಪಡೆಯುವ ಸಾಧನವನ್ನೂ ಸಂಕೇತಾತ್ಮಕವಾಗಿ ಹೇಳಿರುವರು. ಶ್ರೀವಿದ್ಯೆ ಉಪಾಸಕರಿದ್ದ ಪಕ್ಷದಲ್ಲಿ ಈ ಶ್ಲೋಕವು ಶ್ರೀವಿದ್ಯೆಯ ಮೊದಲ ಕೂಟವಾದ ವಾಗ್ಭವಕೂಟ, ಕ ಎ ಈಲ ಹ್ರೀಂ ಎನ್ನುವ ವಾಗ್ಭವಕೂಟದ ಧ್ಯಾನದ ಮಹಿಮೆಯನ್ನು ಹೇಳುತ್ತೆ ಈ ಶ್ಲೋಕ. ಶ್ರೀವಿದ್ಯಾ ಉಪಾಸಕರಿದ್ದ ಪಕ್ಷದಲ್ಲಿ, ಇಲ್ಲದಿದ್ದರೆ ಇದು ಸರಸ್ವತಿಯ ವಾಕ್ಕಿನ ಒಂದು ಮಹಿಮೆ ಅಂತ ತಿಳ್ಕೋಬೇಕು. ಈ ಶ್ಲೋಕ ಮೂಲ ಪಾಠ ನೋಡಿದಾಗ ಶರಜ್ಯೋತ್ಸ್ನಾಂ ಶುದ್ಧಾಂ ಶಶಿಯುತ ಜಟಾಜೂಟ ಮಕುಟಾಂ ವರತ್ರಾಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕಕರಾಂ ಸಕೃನ್ನತ್ವಾ ನತ್ವಾ ಕಥಮಿವ ಸತಾಂ ಸನ್ನಿದಧತೆ ಮಧುಕ್ಷೀರದ್ರಾಕ್ಷ್ಯ ಮಧುರೀಣಾಃ ಫಣಿತಯಃ.
ಈ ಶ್ಲೋಕದ ಪ್ರತಿಪದಾರ್ಥವನ್ನು ಗಮನಿಸೋಣ. ಆದಿಶಂಕರರು ಹೇಳ್ತಾ ಇದ್ದಾರೆ, ಹೇ ಭಗವತಿ ಶರಜ್ಯೋತ್ಸ್ನಾಂ ಶುದ್ಧಾಂ, ಭಗವತಿಯಾದ ಲಲಿತಾ ತ್ರಿಪುರ ಸುಂದರಿಯ ಶಾರದಾ ರೂಪದ ಬಣ್ಣವು. ಯಾವುದು ಶಾರದಾ ರೂಪದ ಬಣ್ಣ? ಶರತ್ಕಾಲದ ಬೆಳದಿಂಗಳಿನಂತೆ ಶುಭ್ರವಾಗಿರುವ ಬಣ್ಣ ಲಲಿತೆಯ ಶಾರದಾ ರೂಪದ ಬಣ್ಣ. ಅಂದರೆ ಲಲಿತೆಯೂ ಒಂದೇ, ಶಾರದೆಯೂ ಒಂದೇ. ಶಶಿಯುತ ಜಟಾಜೂಟ ಮಕುಟಾಂ, ಚಂದ್ರನ ಒಂದು ಕಲೆಯನ್ನು ತಲೆಯಲ್ಲಿ ಮುಡಿದುಕೊಂಡಿರುವ. ವರತ್ರಾಸತ್ರಾಣ ಸ್ಫಟಿಕ ಘಟಿಕ, ಒಂದು ಕೈಯಲ್ಲಿ ಅಭಯ ಮುದ್ರೆಯನ್ನು, ಇನ್ನೊಂದು ಕೈಯಲ್ಲಿ ವರದ ಮುದ್ರೆಯನ್ನು, ಹಾಗೂ ಸ್ಫಟಿಕ ಮಣಿಯಿಂದ ಕೂಡಿದ ಜಪಮಾಲಿಕೆಯನ್ನು ಇನ್ನೊಂದು ಕೈಯಲ್ಲಿ ಹಿಡಿದಿರುವ. ಪುಸ್ತಕ ಕರಾಂ, ಹಾಗೂ ಪುಸ್ತಕವನ್ನು ತನ್ನ ಕೈಯಲ್ಲಿ ಹಿಡಿದಿರುವ. ತ್ವಾಂ, ನಿನ್ನನ್ನು. ಸಕೃತ್, ಒಮ್ಮೆಯಾದರೂ ಸಹ. ನತ್ವಾ, ನಮಸ್ಕರಿಸದೇ ಇದ್ದರೆ. ಸತಾಂ, ಕವಿಗಳಿಗೆ ಹಾಗೂ ಸಜ್ಜನರಿಗೆ. ಮಧುಕ್ಷೀರ ದ್ರಾಕ್ಷಾ ಮಧುರಿ, ಅರ್ಥಾತ್ ಜೇನುತುಪ್ಪ, ಹಾಲು, ದ್ರಾಕ್ಷಿ ಈ ಮೂರರ ಸಿಹಿಯ ಮಾಧುರ್ಯವನ್ನು, ಮಧುರೀಣಾಹ ಮೀರಿದ ಮಧುರತೆಯನ್ನು ಹೊಂದಿದ. ಫಣಿತಯಃ, ಫಣಿತಯಃ ವಾಗ್ವೈಖರಿಗಳು, ಅರ್ಥಾತ್ ಮಾತುಗಳು. ಕಥಮಿವ, ಹೇಗೆ ತಾನೇ. ಸನ್ನಿದಧತೆ, ಸನ್ನಿದಧತೆ ಅರ್ಥಾತ್ ಉಂಟಾಗುತ್ತವೆ. ಭಾವಾರ್ಥವನ್ನು ನೋಡಿದಾಗ ಸ್ವಲ್ಪ ಡೀಟೇಲಾಗಿ ಅರ್ಥ ಆಗುತ್ತೆ. ಆದಿಶಂಕರರು ಭಗವತಿಯನ್ನು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹೇ ಭಗವತಿ, ಶರತ್ ಪೂರ್ಣಿಮೆಯ ಚಂದ್ರನ ಸಮಾನಳಾದ ಶುಭ್ರವರ್ಣಳಾದ ದ್ವಿತೀಯ ಚಂದ್ರನಿಂದ, ಅರ್ಥಾತ್ ಬಿದಿಗೆಯ ಚಂದ್ರನಿಂದ ಯುಕ್ತಳಾದ, ಜಟಾಜೂಟರೂಪಿ ಮಕುಟವುಳ್ಳ, ಕೈಯಲ್ಲಿ ವರದ ಮುದ್ರೆ, ಅಭಯ ಮುದ್ರೆ, ಸ್ಫಟಿಕ ಮಣಿಮಾಲೆ ಹಾಗೂ ಪುಸ್ತಕವನ್ನು ಧಾರಣೆ ಮಾಡಿರುವ ಶಾರದಾರೂಪಿಯಾದ ಸರಸ್ವತಿಯಾದ ನಿನ್ನನ್ನು ಕೇವಲ ಒಂದು ಬಾರಿ ನಮಸ್ಕಾರ ಮಾಡುವ ಮಾನವ ಸತ್ಕವಿಗಳಿಗೆ ಮಧು, ಹಾಲು ಹಾಗೂ ದ್ರಾಕ್ಷಿಯ ಮಧುರತೆಯಿಂದ ಪರಿಪೂರ್ಣವಾದ ಮಧುರ ಕವಿತಾಶಕ್ತಿಯ ಸಿದ್ಧಿಯು ಹೇಗೆ ತಾನೇ ಸಿಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. 15ನೇ ಶ್ಲೋಕದಲ್ಲಿ ಆಚಾರ್ಯ ಶಂಕರ ಭಗವತ್ಪಾದರು ಭಗವತಿಯಾದ ಲಲಿತಾ ತ್ರಿಪುರ ಸುಂದರಿಯನ್ನು ಶಾರದೆಯಾಗಿ ಪೂಜಿಸುವ ಕ್ರಮವನ್ನು ಹೇಳಿದ್ದಾರೆ. ಆದ್ದರಿಂದ ಈ ಜಾಗದಲ್ಲಿ ನಾವು ಭಗವತಿಯನ್ನು ಶಾರದೆಯಾಗಿ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಪುಣ್ಯ ಎಷ್ಟಿದೆ. ವರಹ ಎಂದರೆ ವರದ ಮುದ್ರೆ, ತ್ರಾಸತ್ರಾಣಂ ಅಂದರೆ ಅಭಯದಾನ ಮುದ್ರೆ, ಸ್ಫಟಿಕ ಘಟಿಕ ಅರ್ಥಾತ್ ಸ್ಫಟಿಕ ಮಣಿಯಿಂದ ನಿರ್ಮಿತವಾದ ಪಾನಪಾತ್ರೆ ಅಥವಾ ಸ್ಫಟಿಕದ ಅಕ್ಷಮಾಲೆ ಅಥವಾ ವಿದ್ಯಾಮುದ್ರೆ, ಇವುಗಳಿಂದ ಯುಕ್ತವಾದ ಕೈಯುಳ್ಳವಳು ಅಂತ ಹೇಳಲಾಗಿದೆ. ಮಧುಕ್ಷೀರ ದ್ರಾಕ್ಷ ಮಧುರಿ ಮಧುರೀಣಾ ಫಣಿತಯ ಅಂತ ಹೇಳಿದ್ದಾರೆ. ಮಧು ಎಂದರೆ ಜೇನು, ಕ್ಷೀರ ಎಂದರೆ ಹಾಲು, ದ್ರಾಕ್ಷ ಅಂದರೆ ದ್ರಾಕ್ಷಿಯ ಮಧುರತೆ, ಮಧುರಿಮ ಎಂದರೆ ಇವೆಲ್ಲದರ ಅಂದರೆ ಹಾಲು, ಜೇನುತುಪ್ಪ ಅತ್ಯಂತ ಮಧುರ, ಅತ್ಯಂತ ಸಿಹಿ. ಹಾಲು ಒಂದು ರೀತಿಯಲ್ಲಿ ಅತ್ಯಂತ ಸಿಹಿ ಹಾಗೂ ದ್ರಾಕ್ಷಿ ಅತ್ಯಂತ ಸಿಹಿ. ಈ ಮೂರರನ್ನು ಮಿಶ್ರಣ ಮಾಡಿದಾಗ ಬರುವ ಮಧುರತೆಯನ್ನು ಮೀರಿದಂತಹ ಮಧುರತೆಯು
ಅದನ್ನು ನಾವು ಮಧುರಿಮಾ ಎನ್ನುವ ಪದದಿಂದ ಹೇಳಿದ್ದಾರೆ ಆದಿಶಂಕರರು. ಧುರೀಣ ಅಂದರೆ ಇದನ್ನು ಹೊರುವ ಅಥವಾ ಇದನ್ನು ಮೀರಿದ, ಇದರ ಸಮಾನವಾದ ಮಾಧುರ್ಯಪೂರ್ಣವಾದ ಅಂತ ಈ ಕೆಲವು ಪದಗಳಿಗೆ ಅರ್ಥ ಹೇಳಿದೆ. ನಾವು ಶಾರದೆ ಅಂತ ಕರಿತೀವಲ್ಲ, ಈ ಲಲಿತಾ ತ್ರಿಪುರ ಸುಂದರಿಯು ಸರಸ್ವತಿ, ಶಾರದೆ, ವಾಗೀಶ್ವರಿ, ವಾಣಿ ಎನ್ನುವ ಅನೇಕ ಹೆಸರುಗಳಿಂದ ನಾವು ಅವಳನ್ನು ಪೂಜೆ ಮಾಡ್ತೀವಿ. ಸಾಧಕನು ವಾಗ್ಮಿ ಅಥವಾ ಮಾತುಗಾರನಾಗಬೇಕು ಎಂದು ಬಯಸಿದರೆ, ಕವಿತ್ವದ ಸಿದ್ಧಿ ಬೇಕು ಅಂತ ಬಯಸಿದ ಪಕ್ಷದಲ್ಲಿ ನಿನ್ನನ್ನು ಶಾರದೆಯ ರೂಪದಲ್ಲಿ ಆರಾಧನೆ ಮಾಡಬೇಕು ಎಂದು ಈ ಶ್ಲೋಕದ ಅಂತರಾರ್ಥ. ಆದಿಶಂಕರರು ದೇವಿಯನ್ನು ಪ್ರಾರ್ಥಿಸುತ್ತಾ ಹೀಗೆ ಹೇಳ್ತಾರೆ: ತಾಯೇ, ನೀನು ಶರತ್ಕಾಲದ ಬೆಳದಿಂಗಳಿನಂತೆ ಶುಭ್ರರೂಪಿಯಾಗಿರುವೆ. ನೀನು ವರದ ಮುದ್ರೆಯನ್ನು, ಅಭಯ ಮುದ್ರೆಯನ್ನು ನಿನ್ನ ಕೈಗಳಲ್ಲಿ ಹೊಂದಿರುವೆ. ಹಾಗೂ ನಿನ್ನ ಕೈಗಳಲ್ಲಿ ಸ್ಫಟಿಕ ಮಣಿಯಿಂದ ಕೂಡಿದ ಜಪಮಾಲೆಯನ್ನು ಹಾಗೂ ವಿದ್ಯಾಮುದ್ರೆ ಸಹಿತವಾದ ಪುಸ್ತಕವನ್ನು ಹಿಡಿದಿರುವೆ. ನಿನ್ನ ಈ ರೂಪವನ್ನು ಒಮ್ಮೆಯಾದರೂ ಯಾರು ದರ್ಶನ ಮಾಡಿ ನಮಸ್ಕರಿಸುವುದಿಲ್ಲವೋ ಅಂತಹವರಿಗೆ ನೀನು ವಾಕ್ಶಕ್ತಿಯನ್ನು ಅನುಗ್ರಹಿಸುವುದಿಲ್ಲ. ವಾಕ್ ವಿದ್ಯೆಯನ್ನು ಬಯಸುವವರು ಈ ನಿನ್ನ ಶಾರದೆಯ ಸ್ವರೂಪವನ್ನು ಆರಾಧನೆ ಮಾಡಬೇಕು. ಹೀಗೆ ನಿನ್ನನ್ನು ಆರಾಧನೆ ಮಾಡಿದಂತಹ ಸಾಧಕರಿಗೆ, ಅರ್ಥಾತ್ ಕವಿಗಳಿಗೆ ಹಾಗೂ ಸಜ್ಜನರಿಗೆ, ಜೇನುತುಪ್ಪ, ಹಾಲು ಹಾಗೂ ದ್ರಾಕ್ಷಿ ಈ ಮೂವರ ಸಿಹಿಯಾದ ಮಾಧುರ್ಯವನ್ನು ಒಮ್ಮೆಲೇ ಹೊರುವಂತಹ ವಾಕ್ಚಮತ್ಕಾರವು ಸಿದ್ಧವಾಗುತ್ತದೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಆದಿಶಂಕರ್. ಭಗವತಿಯ ನಿರ್ಗುಣ ಸ್ವರೂಪದ ಸರಸ್ವತಿ ಶಾರದೆ ಎನ್ನುವ ಒಂದು ಧ್ಯಾನವನ್ನು ನಮ್ಮ ಮನಸ್ಸಿನಲ್ಲಿ ಹೇಗೆ ಅವಳನ್ನು ಧ್ಯಾನ ಮಾಡಬೇಕು, ನಮ್ಮ ಜ್ಞಾನ ಚಕ್ಷುಗಳಲ್ಲಿ ಅವಳನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸಗುಣ ರೂಪದಲ್ಲಿ ನಮಗೆ ಶಾರದೆಯಾಗಿ ಈ ಸ್ಥಾನದಲ್ಲೇ ಅವಳು ಸಿಗ್ತಾಳೆ. ಮಂದಿರಕ್ಕೆ ಹೋದರೆ ಅವಳನ್ನು ದರ್ಶನ ಮಾಡಬಹುದು. ಆದರೆ ನಮ್ಮ ಮನಸ್ಸಿನಲ್ಲಿ ಅವಳು ಮೂಡಬೇಕಾದರೆ ಹೇಗೆ ಮೂಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಈ ಶ್ಲೋಕದ ಮೂಲಕ ಅವಳ ಧ್ಯಾನವನ್ನು ನಾವು ಎಲ್ಲಿದ್ದರೂ, ಜಾಗೃತ, ಸ್ವಪ್ನ, ಸುಷುಪ್ತಿ ಮೂರು ಅವಸ್ಥೆಗಳಲ್ಲೂ ಕೂಡ ಅವಳನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಈ ಶ್ಲೋಕದ ಮೂಲಕ ಅಂತ ಆದಿಶಂಕರರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾವು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರ ಭಾಷ್ಯ ಗ್ರಂಥ ಕೃತಿಗಳನ್ನು ನೋಡಿದಾಗ ಅವರ ಮೇರು ಸದೃಶವಾದ ನಿಖರ ಪ್ರಖರತೆಯು ಗೋಚರವಾಗುತ್ತದೆ. ಹಾಗೂ ಅವರ ಸ್ತೋತ್ರವಾಂಗ್ಮಯವನ್ನು ನೋಡಿದಾಗ ಅವುಗಳಲ್ಲಿ ಅವರ ಕವಿ ಹೃದಯದ ದರ್ಶನವು ನಮಗೆ ಸಿಗುತ್ತದೆ. ಶಾಸ್ತ್ರ ಭಾಷ್ಯಗಳಲ್ಲಿ ಶುದ್ಧ ಅದ್ವೈತದ ಸಿದ್ಧಾಂತವನ್ನು ಪ್ರತಿಪಾದಿಸಿರುವ ಆಚಾರ್ಯ ಭಗವತ್ಪಾದರು ಸೌಂದರ್ಯ ಲಹರಿಯಂತಹ ಸ್ತೋತ್ರ ಗ್ರಂಥಗಳಲ್ಲಿ ಸಗುಣ ಉಪಾಸನೆಯ ಮಹತ್ವವನ್ನು ಕೂಡ ಎತ್ತಿ ಹಿಡಿದಿರುವುದು ಅವರ ಅಪಾರವಾದ ಲೋಕಕಾರುಣ್ಯದ ಆಳ ಅಗಲವನ್ನು ಸೂಚಿಸುತ್ತದೆ. ಇದಕ್ಕೆ ಕಾರಣವನ್ನು ನೋಡಿದಾಗ ಎಲ್ಲರಿಗೂ ನೇರವಾಗಿ ನಿರ್ಗುಣೋಪಾಸನೆ ಹಾಗೂ ಅದ್ವೈತದ ಅನುಸಂಧಾನ ಸಾಧ್ಯವಾಗುತ್ತದೆ ಎಂದು ತಿಳಿಯುವುದು ಅಸಂಭವನೀಯ. ಬ್ರಹ್ಮತತ್ವ ಪ್ರಧಾನವಾದ ನಿರ್ಗುಣ ಉಪಾಸನೆಯ ಅಧಿಕಾರಿಯೂ ಆಗಬೇಕಾದರೆ ವಿವಿಧ ಗುಣ ಸಮೂಹದ ಅಧ್ಯಾರೋಪದ ಅರ್ಥಾತ್ ಸಗುಣ ಉಪಾಸನೆಯು ಸಹಾಯಕ. ಇದು ಮಾತ್ರವಲ್ಲದೆ ಇಂತಹ ಸಗುಣ ಉಪಾಸನೆಯು
ಆನಂದಪ್ರದವಾಗಿಯೂ ಇರುತ್ತದೆ ಎನ್ನುವ ಸಂದೇಶವನ್ನು ಆಚಾರ್ಯ ಶಂಕರ ಭಗವತ್ಪಾದರು ನಮಗೆ ಸೌಂದರ್ಯ ಲಹರಿಯ 100 ಶ್ಲೋಕಗಳ ಮೂಲಕ ಕೊಟ್ಟಿದ್ದಾರೆ. ನಾವು ತಾಯಿಯ ಸಗುಣ ರೂಪದ ಆರಾಧನೆ ನೋಡಿದಾಗ ಇಲ್ಲಿ ಸಗುಣ ರೂಪ ಅಂತ ಯಾತಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ಇದು ಭಗವತಿಯ ಧ್ಯಾನವನ್ನು ಮಾಡಿದರೂ ಅಥವಾ ಅವಳನ್ನು ನಾವು ದೇವಸ್ಥಾನದಲ್ಲಿ ನೋಡಿದರೂ, ಧ್ಯಾನದಲ್ಲಿ ನೋಡಿದರೂ ಅವಳಿಗೆ ನಾವು ಬೆಳದಿಂಗಳ ಹುಣ್ಣಿಮೆಯಂತೆ ಕಾಣುತ್ತಿದ್ದೀಯೇ ತಾಯೇ ಅಂತ ನಾನು ಧ್ಯಾನದಲ್ಲಿ ಮಾಡಿದಾಗ ಅವಳ ಸಗುಣೋಪಾಸನೆ ತಾನೇ ನಾನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರೋದು. ಆದ್ದರಿಂದ ಅದು ಸಗುಣೋಪಾಸನೆಗೆ ಸಂಬಂಧಪಡುತ್ತೆ. ತಾಯಿಯ ಸಗುಣೋಪಾಸನೆಯ ಆರಾಧನೆಯಲ್ಲಿ ನಾವು ನೋಡಿದಾಗ ತಂತ್ರಶಾಸ್ತ್ರದಲ್ಲಿ ಈ ಭಗವತಿಯ ಉಪಾಸನೆಯ ದಾರಿಯಲ್ಲಿ ಬೇರೆ ಬೇರೆ ಮಾರ್ಗಗಳಿವೆ. ಇವುಗಳಲ್ಲಿ ಸಾತ್ವಿಕ ಮಾರ್ಗ, ರಾಜಸಿಕ ಮಾರ್ಗ ಹಾಗೂ ಮಿಶ್ರ ಮಾರ್ಗ ಎನ್ನುವ 3 ಮಾರ್ಗಗಳಿವೆ. ಸಗುಣ ರೂಪದ ಆರಾಧನೆಯಲ್ಲಿ ಸಾತ್ವಿಕ ಮಾರ್ಗದ ಉಪಾಸನೆ, ತಾಯಿಯನ್ನು ಸತ್ವಗುಣದ ಹಿನ್ನೆಲೆಯಲ್ಲಿ ನಾವು ಆರಾಧನೆ ಮಾಡಬೇಕು ಅಂತ ಯೋಚನೆ ಮಾಡಿದರೆ ನಾವು ಅವಳನ್ನು ಶಾರದೆಯಾಗಿ ಆರಾಧನೆ ಮಾಡಬೇಕು. ಸಗುಣ ರೂಪದ ಆರಾಧನೆಯಲ್ಲಿ ರಾಜಸಿಕ ಮಾರ್ಗದ ಆರಾಧನೆ ನೋಡಬೇಕಾದರೆ ತಾಯಿಯನ್ನು ರಜೋಗುಣದ ಹಿನ್ನೆಲೆಯಲ್ಲಿ ಆರಾಧನೆ ಮಾಡಬೇಕು ಅಂದಾಗ ಅವಳನ್ನು ಲಕ್ಷ್ಮಿಯಾಗಿ ನಾವು ಆರಾಧನೆ ಮಾಡಬೇಕು. ಸಗುಣ ರೂಪದ ಆರಾಧನೆಯಲ್ಲಿ ಮಿಶ್ರ ಮಾರ್ಗದ ಉಪಾಸನೆ ನೋಡಿದಾಗ ತಾಯಿಯನ್ನು ತಮೋಗುಣದ ಹಿನ್ನೆಲೆಯಲ್ಲಿ ಅವಳನ್ನು ಆರಾಧನೆ ಮಾಡಬೇಕು ಅಂದಾಗ ಅವಳನ್ನು ಮಹಾಕಾಳಿಯಾಗಿ ಆರಾಧನೆ ಮಾಡಬೇಕು. ಈಗ ಆದಿಶಂಕರರು ಯಾವ ಕಾರಣದಿಂದ ಶಾರದನೇ ಆರಿಸ್ಕೊಂಡ್ರು, ಶಾರದೇನೇ ಸ್ಥಾಪನೆ ಮಾಡಿದ್ರೆ ಶೃಂಗೇರಿಲಿ, ಅವಳನ್ನೇ ನಮಗೆ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಅವರು ಸತ್ವಗುಣವನ್ನು ಎತ್ತಿ ಹಿಡಿಯಬೇಕು. ಸತ್ವಗುಣದ ಆರಾಧನೆಯನ್ನು ನಾವು ಗ್ರಹಣ ಮಾಡಬೇಕು. ರಜೋಗುಣವನ್ನು ಹಾಗೂ ತಮೋಗುಣವು ಮುಖ್ಯ, ಆದರೆ ಸತ್ವಗುಣ ರೂಪದಿಂದ ಶಾರದೆಯಾಗಿ ಅವಳನ್ನು ಆರಾಧನೆ ಮಾಡಿದರೆ ನಾವು ಸಜ್ಜನರಾಗುತ್ತೇವೆ, ನಮ್ಮ ಕವಿತ್ವವು ವೃದ್ಧಿಯಾಗುತ್ತದೆ. ಕವಿತ್ವ ಅಂದರೆ ನಮ್ಮ ವಾಣಿ, ನಮ್ಮ ವಾಕ್ಕು ಶುದ್ಧವಾಗಿರುತ್ತದೆ. ನಾವು ಸತ್ವಗುಣ ಸಂಪನ್ನರಾಗಿ ನಮ್ಮ ವಂಶವನ್ನು ಬೆಳೆಸಿಕೊಂಡು ಹೋಗುತ್ತೇವೆ ಎನ್ನುವ ಒಂದು ಮಾರ್ಗದಿಂದಲೇ ಅವಳನ್ನು ಶಾರದೆಯಾಗಿ ಸ್ಥಾಪಿಸಿ ನಮಗೆ ಸ್ಪೆಷಲ್ಲಾಗಿ ಕರ್ನಾಟಕದಲ್ಲಿ ಅವಳನ್ನು ಶಾರದೆಯಾಗಿ ಸ್ಥಾಪಿಸಿ ನಮ್ಮೆಲ್ಲರನ್ನೂ ಒಂದು ಸತ್ವಗುಣ ಮಾರ್ಗದಲ್ಲಿ ಕೊಂಡೊಯ್ದಿದ್ದಾರೆ ಅಂತ ಹೇಳೋದರಲ್ಲಿ ಅತಿಶಯೋಕ್ತಿ ಏನಿಲ್ಲ ಅಲ್ವಾ? ಆದರೆ ಇಷ್ಟು ಹೇಳಿದ ಮೇಲೆ ತಾಯಿಯಾದ ಮಹಾಶಕ್ತಿಯು ಸತ್ವಗುಣ ಸಂಪನ್ನೆಯಾಗಿ, ರಜೋಗುಣ ಸಂಪನ್ನೆಯಾಗಿ, ತಮೋಗುಣ ಸಂಪನ್ನೆಯಾಗಿ ಎಲ್ಲದರ ಒಂದು ಸಮ್ಮಿಶ್ರಿತ ರೂಪವಾಗಿ ಅದನ್ನೂ ಮೀರಿದಂತಹ ಪರಬ್ರಹ್ಮ ತತ್ವವಾಗಿ ಈ ಪರಾಶಕ್ತಿಯು ಪರಬ್ರಹ್ಮ ತತ್ವವಾಗಿ ಹಾಗೂ ಸಗುಣ ತತ್ವವಾಗಿ ಎರಡರಲ್ಲೂ ಅವಳು ಇದ್ದಾಳೆ ಅಂತ ನಮ್ಮ ಮನಸ್ಸಿಗೆ ನಿಖರವಾದ ಮೇಲೆ ಆಕೆಯನ್ನು ನಾವು ಬೇರೆ ಬೇರೆ ಆಯಾಮಗಳಿಂದ ಬೇರೆ ಬೇರೆ ಉದ್ದೇಶಗಳಿಗಾಗಿ ಪೂಜೆ ಮಾಡಬಹುದು. ಆ ಕಾರಣದಿಂದಲೇ ನಮಗೆ ದೀಪಾವಳಿ ಟೈಮ್ನಲ್ಲಿ ಅವಳನ್ನು ಲಕ್ಷ್ಮಿಯಾಗಿ ಪೂಜೆ ಮಾಡು, ಹಾಗೂ ನವರಾತ್ರಿಯಲ್ಲಿ ಅವಳ 9 ರೀತಿಯ ಅವಳ ಗುಣಗಳನ್ನು ನೋಡಿ ಅವಳ ರೂಪಗಳನ್ನು ಪೂಜೆ ಮಾಡು. ಹೀಗೆ ಬೇರೆ 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 ಒಂದು ನಮ್ಮ ಉದ್ದೇಶಗಳಿಗೆ ಅವಳನ್ನು ಬೇರೆ ಬೇರೆ ರೀತಿಯ ಪೂಜೆಯನ್ನು ಮಾಡುವ ಒಂದು ವಿಧಾನವನ್ನು ನಮಗೆ ದಯಪಾಲಿಸಿದ್ದಾರೆ. ಹೀಗಾಗಿ ಸಾಧಕ ಭಕ್ತ ಜನರು ಭಗವತಿಯನ್ನು ಯಾವ ರೀತಿಯಲ್ಲಿ ಪೂಜಿಸಿ ಆಕೆಯಿಂದ ಯಾವ ಫಲದ ಅಪೇಕ್ಷೆಯನ್ನು ಬಯಸುವರೋ ಆಯಾ ರೂಪದಲ್ಲಿ ಭಗವತಿಯು ಫಲವನ್ನು ಕೊಡುತ್ತಾಳೆ. ಈ ಹಿನ್ನೆಲೆಯಲ್ಲಿ ಈ 15ನೆಯ ಶ್ಲೋಕವಾದ ಶರಜ್ಯೋತ್ಸ್ನಾಂ ಶುದ್ಧಾಂ ಎನ್ನುವ ಶ್ಲೋಕದಲ್ಲಿ ತಾಯಿಯ ಸತ್ವಗುಣದ ಪರಾಕಾಷ್ಠೆಯಲ್ಲಿ ಸಾಧಕರು ಒಮ್ಮೆಯಾದರೂ ಬದುಕಿನಲ್ಲಿ
ಶಾರದೆಯ ರೂಪಿಯಾದ ಭಗವತಿಯನ್ನು ನಮಸ್ಕಾರ ಮಾಡಬೇಕು ಎಂದು ಆದಿಶಂಕರರು ಹೇಳ್ತಾರೆ. ಅವ್ರು ಹೇಳೋದು, ಒಮ್ಮೆಯಾದರೂ ನಮಸ್ಕರಿಸುವುದಿದ್ದರೆ ಅವನಿಗೆ ಕವಿತ್ವವು ಸಿದ್ಧಿಸುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಮ್ಮೆಯಾದರೂ ನಾವು ನಮಸ್ಕಾರ ಮಾಡಬೇಕು. ಭಗವತಿ ಶಾರದೆಯ ಶರೀರ ಅಕ್ಷರಮಯ, ಅಂದರೆ ಮಾತೃಕಾಮಯ. ಶಾರದೆ ಅಂತ ಯಾತಕ್ಕೆ ಹೇಳಿದ್ವಿ? ಅವಳು ವಾಣಿ, ಸರಸ್ವತಿಯ ಸ್ವರೂಪ. ಅಂದರೆ ಅವಳ ಇಡೀ ಶರೀರವು ಮಾತೃಕಾಮಯ, ಅಂದರೆ ಅಕ್ಷರಮಯ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಶಂಕರ ಭಗವತ್ಪಾದರ ಪ್ರಪಂಚಸಾರ ತಂತ್ರ ಎನ್ನುವ ಕೃತಿ ಇದೆ. ಸ್ವಲ್ಪ ಒಳಗಡೆ ಹೋಗೋಣ. ಆಚಾರ್ಯ ಶಂಕರ ಭಗವತ್ಪಾದರು ತಮ್ಮ ಪ್ರಪಂಚಸಾರದ ತಂತ್ರದ ಸಪ್ತಮ ಪಟಲವನ್ನು ಮಾತೃಕಾ ಅರ್ಥಾತ್ ಅಕ್ಷರ ವರ್ಣಗಳಿಗೆ ಸಮರ್ಪಿಸಿದ್ದಾರೆ. ಇಲ್ಲಿ ಭಾರತೀ ದೇವಿಯ ಧ್ಯಾನ, ಆಕೆಯ ಅಷ್ಟಮಾತೃಕೆಯರಾದ ಬ್ರಹ್ಮಾಣಿ, ಮಹೇಶಿ, ಕುಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಹಾಗೂ ಮಹಾಲಕ್ಷ್ಮಿಯರನ್ನು ಹೇಳಿದ್ದಾರೆ. ಜೊತೆಗೆ ಅವರ ಧ್ಯಾನ ಆದಿಯ ವರ್ಣನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕವಿತಾ ಸಿದ್ಧಿಗಾಗಿ ಬ್ರಾಹ್ಮಿ ಘೃತದ ಪ್ರಯೋಗವನ್ನು ತಿಳಿಸಿದ್ದಾರೆ. ನೀವು ಕಾಲಡಿಗೆ ಹೋಗಿದ್ದ ಪಕ್ಷದಲ್ಲಿ ಅಲ್ಲಿ ಸಪ್ತಮಾತೃಕೆಯರ ಮಂದಿರ ಇದೆ. ಕಾಲಡಿಯಲ್ಲಿ ಶಂಕರಾಚಾರ್ಯರ ಸನ್ನಿಧಿಯಲ್ಲಿ. ಅವರು ಸಪ್ತಮಾತೃಕೆಯರಿಗೆ ಅತ್ಯಂತ ಮುಖ್ಯವಾದ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಬ್ರಾಹ್ಮಿ ಎನ್ನುವ ಬ್ರಹ್ಮನ ಪರಬ್ರಹ್ಮ ತತ್ವ ಸ್ವರೂಪಿಣಿಯಾದ ಬ್ರಾಹ್ಮೀ ದೇವಿಗೆ ಅತ್ಯಂತ ಮುಖ್ಯವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ? ಪ್ರಪಂಚಸಾರದ ಸಪ್ತಮ ಪಟಲವನ್ನು ಈ ಶ್ಲೋಕದ ಮೂಲಕ ಆದಿಶಂಕರರು ಪ್ರಪಂಚಸಾರ ತಂತ್ರದಲ್ಲಿ ಪ್ರಾರಂಭಿಸಿದ್ದಾರೆ. ಅಥ ಅಕ್ಷರಾಣ ಮದಿದೇವತಾಯಾಃ ಸಮಸ್ತಬೋಧ ಸ್ಥಿತಿ ದೀಪಕಾಯಾಃ ಅಶೇಷ ದುಃಖ ಪ್ರಶಮಾಯ ನೃಣಾಂ ವಕ್ಷ್ಯೈ ಜಪಾದೇಹೆ ಪ್ರವರಂ ವಿಧಾನಂ ಅಂತ ಹೇಳ್ತಾರೆ. ಅರ್ಥ, ಈಗ ನಾನು ಮನುಷ್ಯರ ಸಮಸ್ತ ದುಃಖಗಳ ಶಾಂತಿಗಾಗಿ ಸಮಸ್ತ ಜ್ಞಾನಾವಸ್ಥೆಯ ಉದ್ದೀಪನೆಯನ್ನು ಮಾಡುವ ಅಕ್ಷರಗಳ ಅಧಿದೇವತೆಯಾದ ಭಗವತಿಯಾದ ಸರಸ್ವತಿಯ ಜಪಾದಿಗಳ ಶ್ರೇಷ್ಠ ವಿಧಾನವನ್ನು ತಿಳಿಸುವೆನು ಅಂತ ಹೇಳ್ತಾರೆ. ಒಂದು ಕಡೆ ಅವರು ಪ್ರಸ್ಥಾನತ್ರಯ ಭಾಷ್ಯ ಬರೆದರು ವೇದಾಂತದಲ್ಲಿ, ಈ ಕಡೆ ಸೌಂದರ್ಯ ಲಹರಿ ಅಂತ ಗ್ರಂಥ ಬರೆದರು. ಜೊತೆಗೆ ಪ್ರಪಂಚಸಾರ ಗ್ರಂಥವನ್ನು ಬರೆದು ಸೌಂದರ್ಯ ಲಹರಿಯಲ್ಲಿ ನೀವು ಏನು ಸರಸ್ವತಿಯ ಉಪಾಸನೆಯನ್ನು ನೋಡ್ತೀರಾ, ಆ ಉಪಾಸನೆಯ ಡೀಟೇಲ್ಸ್ನ ನಾನು ಪ್ರಪಂಚಸಾರ ತಂತ್ರದಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳಿ, ಅದರ ಸರಸ್ವತಿಯ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಹೋಗ್ತಾರೆ. ಯಾಕೆ ನಾವು ಚೂರು ತಿಳ್ಕೋಬೇಕು ಅಂದರೆ, ಸರಸ್ವತಿ ಅಂದರೆ ಶಾರದೆಯನ್ನು ಪ್ರತಿದಿನ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ. ಶಾರದೆ ಯಾರು, ಅವಳ ಮಹತ್ವವೇನು ಅಂತ ತಿಳ್ಕೊಳ್ಳೋದು ಮುಖ್ಯ. ಆ ಕಾರಣಕ್ಕೆ ನಾವು ಕೂತಿದ್ದೀವಿ. ಸಂಸಾರವನ್ನು ಪ್ರಕಾಶಗೊಳಿಸುವ ಶಬ್ದಜ್ಯೋತಿಯಾದ ಮಾತೃಕಾ ಸ್ವರೂಪಿಣಿಯಾದ ಸರಸ್ವತಿಯು ಪರ, ಪಶ್ಯಂತಿ, ಮಧ್ಯಮ ಹಾಗೂ ವೈಖರಿ ಎನ್ನುವ 4 ರೂಪಗಳಲ್ಲಿ ಅಭಿವ್ಯಕ್ತಳಾಗುತ್ತಾಳೆ ಹಾಗೂ ಅರ್ಥದ ಪ್ರಕಾಶವನ್ನು ಮಾಡುತ್ತಾಳೆ. ಅವಳು ಮುಖ್ಯವಾಗಿ ಪರಾಪಶ್ಯಂತಿ, ಮಧ್ಯಮ, ವೈಖರಿ ಎನ್ನುವ ವಾಣಿಯ ರೂಪದಲ್ಲಿ ಇದ್ದರೂ ಕೂಡ ಜೊತೆಗೆ ಅದರಲ್ಲಿರುವ ಅರ್ಥವನ್ನು ಪ್ರಕಾಶ ಮಾಡಿಸುತ್ತಾಳೆ. ಬರೀ ವಾಕ್ ಹೇಳಿದರೆ ಸಾಲದು, ವಾಕ್ ಒಳಗಿನ ಅರ್ಥವನ್ನೂ ಅವಳು ಬೆಳಗಿಸುತ್ತಾಳೆ. ಆದ್ದರಿಂದನೇ ನಮಗೆ ಅರ್ಥ ಆಗುತ್ತೆ. ಈ ಮಾತೃಕೆಯನ್ನು ಅಕ್ಷರ ಎಂದು ಕರೆಯಲಾಗುತ್ತದೆ. ಅಕ್ಷರ ಅಂದರೆ ಗೊತ್ತಲ್ವ, ಕೇಳಿದ್ದೀರಲ್ವ? ಅಕ್ಷರಾಭ್ಯಾಸ ಅಂತ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಿ. ಅಕಾರದಿಂದ ಕ್ಷಕಾರದವರೆಗಿರೋದು ಅಕ್ಷರ. ಸಮಸ್ತ ಸಂಸಾರವು ಅಕ್ಷದಿಂದ ವಾಚ್ಯವಾಗಿರುವುದು. ಇದರ ಅರ್ಥ, ಸಕಲ ಸಂಸಾರದ ನಿರ್ವಚನೆಯು ಅಕಾರದಿಂದ ಹಿಡಿದು ಕ್ಷಕಾರದ ಪರ್ಯಂತವಾದ ಮಾತೃಕೆಯರ ಮೂಲಕವಾಗಿಯೇ ಸಂಭವವಾಗಿರುವುದು. ಅಕ್ಷರ ಎನ್ನುವುದಕ್ಕೆ ನಾವು
ಅರ್ಥವನ್ನು ಹುಡುಕಿದಾಗ ಅಕ್ಷ ಪ್ಲಸ್ ರಾ ಈಸ್ ಅಕ್ಷರ. ಅಕ್ಷರ ಶಬ್ದದ ಅಂತಿಮ ವರ್ಣವು ಅಗ್ನಿಬೀಜವಾದ ರಕಾರ ವರ್ಣ. ಅಕ್ಷ ಪ್ಲಸ್ ರಾ ಅಕ್ಷರ. ಇದರ ಸ್ವಭಾವವು ಏನು ಅಂದರೆ ಇದು ರಾ ಎಂದರೆ ಅಗ್ನಿಬೀಜ. ಅಗ್ನಿಬೀಜವಾದ್ದರಿಂದ ಇದು ಪ್ರಕಾಶ ಮಾಡುತ್ತೆ. ನಾ ಹೇಳಿಲ್ವ ಅರ್ಥವನ್ನು ಪ್ರಕಾಶ ಮಾಡುತ್ತೆ ಅಂತ. ಹಾಗೂ ಪ್ರಕಾಶಿಸುವುದು ಯಾವುದು? ಆ ಇಂದ ಹಿಡಿದು ಕ್ಷ ಮಯ, ಅಕಾರದಿಂದ ಕ್ಷಕಾರಮಯವಾದ ಸಂಸಾರವು ಪರಾಶಕ್ತಿಯ ರಕಾರ ಬೀಜ ರೂಪದಿಂದ ತೇಜಸ್ಸಿನಿಂದ ಪ್ರಕಾಶಿತವಾಗುತ್ತದೆ. ಅಕಾರದಿಂದ ಹಿಡಿದು ಕ್ಷಕಾರದ ರೂಪದವರೆಗೂ ಇರುವ ಸಂಸಾರವು ರಕಾರ ರೂಪದ ತೇಜಸ್ಸಿನಿಂದ ಪ್ರಕಾಶಮಯವಾಗುತ್ತದೆ. ಆದ್ದರಿಂದ ಇದು ಅಕ್ಷರ. ಈ ಅಕ್ಷ ಹಾಗೂ ಅದರಿಂದ ಪ್ರಕಾಶಿತಗೊಳಿಸುವ ರಕಾರವು ಭಗವತಿಯ ತನ್ನದೇ ಸ್ವರೂಪವಾಗಿರುವುದು. ಅವೆಲ್ಲವೂ ಸ್ವಯಂ ಪರಾ ರೂಪವೇ ಆಗಿರುವುದು. ಈ ಅಕ್ಷರಾತ್ಮಿಕಳಾದ ಪರಾಶಕ್ತಿಯನ್ನು ಸರಸ್ವತಿ ಎಂದು ಕರೆಯಲಾಗಿದೆ. ಆದ್ದರಿಂದ ಸರಸ್ವತಿಯ ಸ್ವರೂಪವೇ ಅಕ್ಷರ ಸ್ವರೂಪ. ಅಕಾರದಿಂದ ಹಿಡಿದು ಕ್ಷಕಾರದವರೆಗೂ ಇರುವ ಹಾಗೂ ಅದನ್ನು ಪ್ರಕಾಶಗೊಳಿಸುವ ರಕಾರ ರೂಪಿಯಾದ ಅಗ್ನಿಬೀಜಾತ್ಮಕವಾದವಳೇ ಸರಸ್ವತಿ. ಕಾರಣ ಇವಳು ರಸಸ್ವತಿ. ಸರಸ್ವತಿಯು ರಸಸ್ವತಿ, ಅರ್ಥಾತ್ ಇವಳು ರಸವನ್ನು ಸ್ರವಿಸುವವಳು. ಅರ್ಥಾತ್ ವಿಶ್ವವೆನ್ನುವ ವೃಕ್ಷಕ್ಕೆ ಜೀವರಸವನ್ನು ಕೊಡುವ ರಸಾತ್ಮಿಕ ಶಕ್ತಿಯ ಉಳ್ಳವಳಾದ್ದರಿಂದ ಇವಳು ರಸಸ್ವತಿ. ಆದ್ದರಿಂದ ಅವಳು ಸರಸ್ವತಿ. ಇವಳ ನಾಮವೇ ಶಾರದಾ ಎಂದು ಇರುವುದು. ಕಾರಣ ಶಾರ ಪ್ಲಸ್ ದಾ, ಅದು ಶಾರದಾ. ಶಾರ ಅಂದರೆ ಕ್ಷರಣಶೀಲವಾದ ಪದಾರ್ಥವನ್ನು ಶಾರ ಎಂದು ಕರೆಯಲಾಗಿದೆ. ಎಲ್ಲದಕ್ಕೂ ಒಂದು ಶಾರವಾಗಿ ನಿಂತಿದ್ದಾಳೆ ಶಾರದಾ. ಅವಳೇ ಸರಸ್ವತಿ, ಅವಳೇ ರಸಸ್ವತಿ, ಅವಳೇ ಅಕ್ಷರಮಯಿ. ಆಚಾರ್ಯ ಶಂಕರ ಭಗವತ್ಪಾದರ ಪ್ರಕಾರ ಪರಾಶಕ್ತಿಯಾದ ಶಾರದೆಯು ಇವಳ ಶರೀರವು ಮಾತೃಕಾಮಯವಾಗಿರುವುದು. ಪ್ರಪಂಚಸಾರ ಗ್ರಂಥದ ಮೊದಲನೆಯ ಪಟಲದ ಮೊದಲನೆಯ ಶ್ಲೋಕದಲ್ಲಿಯೇ ಆಚಾರ್ಯ ಭಗವತ್ಪಾದರು ಈ ಶಾರದೆಯನ್ನು ಸ್ತುತಿಸುತ್ತಾರೆ. ನಾನು ಶ್ಲೋಕಕ್ಕೆ ಹೋಗಲ್ಲ, ಅಂದರೆ ಪ್ರಪಂಚಸಾರದ ಮೊದಲನೇ ಶ್ಲೋಕನೇ ಹೇಳ್ತಾ ಇದ್ದಾರೆ. ಅರ್ಥ ಹೇಳಿಬಿಡ್ತೀನಿ. ಅ ಕ ಚ ಟ ತ ಪ ಹಾಗೂ ಯ ಎನ್ನುವ 7 ವರ್ಗಗಳನ್ನು ಹೊಂದಿರುವ ಮಾತೃಕೆಯರಿಂದ ಯುಕ್ತಳಾದ ಹಾಗೂ ಯಾರ ಮುಖವು, ಬಾಹುವು, ಮಧ್ಯಸ್ಥ ಕಟಿಯ ಭಾಗವು, ಹೃದಯ ಪ್ರದೇಶವು ಹಾಗೂ ಕಕಾರ ಅರ್ಥಾತ್ ಮಸ್ತಕವು 7 ವರ್ಗಗಳಿಂದ ರಚಿತವಾಗಿದೆಯೋ, ಅಂದರೆ ಅವಳ ಶರೀರವು ಪೂರ್ತಿ 7 ವರ್ಗಗಳಿಂದ ರಚಿತವಾಗಿದೆ. ಸಮಸ್ತ ಜಗತ್ತಿನ ಅಧೀಶ್ವರಿಯಾದ ಹಾಗೂ ಸಮಸ್ತ ವಿಶ್ವವನ್ನು ಜನ್ಮ ಕೊಡುವ ಆ ಶಾಶ್ವತಳಾದ ಶಾರದೆಯು ನಿಮ್ಮೆಲ್ಲರ ಚೇತನವನ್ನು ಶುದ್ಧಿ ಮಾಡಲಿ ಅಂತ ಪ್ರಪಂಚ ಸಾರತಂತ್ರದ ಮೊದಲ ಪಟಲದ ಮೊದಲ ಶ್ಲೋಕದಲ್ಲೇ ಆದಿಶಂಕರರು ಶಾರದೆಯ ದೇಹವನ್ನು ಮಾತೃಕಾಮಯವಾಗಿದೆ ಅಂತ ಹೇಳಿಬಿಟ್ಟಿದ್ದಾರೆ. ಆ ಶಾರದೆಯ ಪೂಜೆಯನ್ನೇ ನಾವಿಲ್ಲಿ ಶರಜ್ಯೋತ್ಸ್ನಾಂ ಶುದ್ಧಾಂ ಅಂತ ತಗೊಂಡಿರೋದು. ಶಾರದೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಅವಳ ಸತ್ವಪೂರ್ಣವಾದ ಪೂಜೆ ಹೇಗೆ ಮಾಡೋಕ್ಕೆ ಸಾಧ್ಯ? ಅವಳ ಸತ್ವಪೂರ್ಣವಾದ ಪೂಜೆ ಮಾಡಬೇಕು ಅಂದರೆ ಕೇವಲ ಮಾತೃಕಾಮಯವಾಗಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಆ ಮಾತೃಕಾಮಯ ಮಾಡಬೇಕು ಅಂದರೆ ಅವಳು ವೇದಗಳ ಜನನಿ, ವೇದ ಮಂತ್ರಯುಕ್ತವಾಗಿ ಮಾಡಬೇಕು. ಇಲ್ಲ ಸ್ತೋತ್ರ ರೂಪವಾಗಿ ಸೌಂದರ್ಯ ಲಹರಿ ಮೂಲಕವಾಗಿ ಮಾಡಿದರೆ ಅವಳಿಗೆ ಮಾತೃಕೆಯಾಗಿ ಅವಳನ್ನು ಧ್ಯಾನ ಮಾಡಿದ ಒಂದು ಇದು ಸಿಗುತ್ತೆ ನಮಗೆ. 51 ವರ್ಣಮಯಿಯಾದ ಪರಾಶಕ್ತಿಯನ್ನು ಶಾರದಾ ಎಂದು ಏಕೆ ಕರೆಯುತ್ತೇವೆ? ಇದರ ಉತ್ತರವನ್ನು
ಶಂಕರ ಭಗವತ್ಪಾದರ ಶಿಷ್ಯರಾದ ಪದ್ಮಪಾದಾಚಾರ್ಯರು ಈ ಪ್ರಪಂಚಸಾರ ಗ್ರಂಥಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಹೀಗೆ ಹೇಳ್ತಾರೆ, ಈ ಶಾರ ಅರ್ಥಾತ್ ವಿನಾಶಶೀಲ ಸ್ಥೂಲ ಕರ್ಮಗಳ ಫಲವನ್ನು ನೀಡುವವಳು ಶಾರದ, ಹಾಗೂ ಬ್ರಹ್ಮವಿದ್ಯೆಯ ರೂಪದಲ್ಲಿ ಆ ಕರ್ಮಗಳ ಫಲವನ್ನು ಖಂಡನೆ ಅಥವಾ ನಷ್ಟವನ್ನು ಮಾಡುತ್ತಾಳೆ. ನಮ್ಮ ಎಲ್ಲ ಕರ್ಮಗಳನ್ನು ಸುಟ್ಟು ಹಾಕುತ್ತಾಳೆ. ಈ ಕಾರಣದಿಂದ ಅವಳನ್ನು ಶಾರದಾ ಎಂದು ಕರೆದಿದ್ದಾರೆ. ಈಗ ಮೋಕ್ಷಪ್ರದಾಯಿನಿಯಾದ ಶಾರದೆಯ ಸ್ಥೂಲ ಶರೀರವು ಅವರ್ಗದಿಂದ ಹಿಡಿದು ಯವರ್ಗದವರೆಗೂ ಅವಳ ದೇಹವು 51 ಮಾತೃಕೆಯರಿಂದ ತುಂಬಿದೆ ಅಂತ ಹೇಳಿದಾಗ ಈ 7 ವರ್ಗಗಳನ್ನು ಚೂರು ಡೀಟೇಲ್ ಆಗಿ ನೋಡಿದ್ರೆ ನಮಗೆ ಶಾರದೆಯ ಶರೀರ ಅರ್ಥ ಆಗುತ್ತೆ. ಅವರ್ಗ ಅಂದರೆ ಅ ವರ್ಗದ ಅ ಆ ಇ ಈ ಉ ಉ ರು 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 ಎ ಐ ಓ ಔ ಅಂ ಹಾಗೂ ಅಹ ಎನ್ನುವ ಈ 16 ಮಾತೃಕೆಯರು ಭಗವತಿಯ ಮುಖಮಂಡಲದ ಕ್ರಮವಾಗಿ ಮೌಲಿಕ ಅರ್ಥಾತ್ ಅವಳ ಬ್ರಹ್ಮರಂಧ್ರದಲ್ಲಿ ಅಕಾರ ಕೂತಿದೆ. ಭಗವತಿಯ ಸಹಸ್ರಾರದಲ್ಲಿ ಅಕಾರ. ಮುಖ, ದಕ್ಷಿಣ ನೇತ್ರ, ವಾಮನೇತ್ರ, ದಕ್ಷಿಣ ಕರ್ಣ, ವಾಮಕರ್ಣ, ದಕ್ಷಿಣ ನಾಸಾಪುಟ, ವಾಮನಾಸಾಪುಟ, ದಕ್ಷಿಣ ಕಪೋಲ, ವಾಮಕಪೋಲ, ಊರ್ಧ್ವ ಓಷ್ಠ, ಅಧಃ ಓಷ್ಠ, ಊರ್ಧ್ವ ದಂತಪಂಕ್ತಿ, ಅಧಃ ದಂತಪಂಕ್ತಿ, ತಾಲು ಹಾಗೂ ಜಿಹ್ವ ಎನ್ನುವ ಈ 16 ಶಾರದೆಯ ಅಂಗಗಳಲ್ಲಿ ಈ ಅ ಇಂದ ಅಹ ವರೆಗಿನ ವರ್ಗಗಳು ಇವೆ. ಭಗವತಿಯ ಸ್ವರೂಪ ಹೇಗಿದೆ? ಕವರ್ಗ ತಗೊಂಡ್ರೆ ಕವರ್ಗವು ಕ್ರಮವಾಗಿ ಕ ಖ ಗ ಘ ङ ಎನ್ನುವ ಈ ಪಂಚಮಾತೃಕೆಯರು ಕ್ರಮವಾಗಿ ಭಗವತಿಯ ದಕ್ಷಿಣ ಬಾಹುವಿನ ಬಾಹುಮೂಲ, ಕರ್ಪೂರ, ಮಣಿಬಂಧ, ಅಂಗುಲಿಮೂಲ ಹಾಗೂ ಅಂಗುಲಿಗಳ ಅಗ್ರಭಾಗವಾಗಿದೆ. ಚವರ್ಗವು ಕ್ರಮವಾಗಿ ಚ ಛ ಜ ಜ ಞ ಎನ್ನುವ ಪಂಚಮಾತೃಕೆಯರು ಕ್ರಮವಾಗಿ ಭಗವತಿಯ ವಾಮಬಾಹುವಿನ ಬಾಹುಮೂಲ, ಕರ್ಪೂರ, ಮಣಿಬಂಧ, ಅಂಗುಲಿಮೂಲ ಹಾಗೂ ಅಂಗುಲಿಗಳ ಅಗ್ರಭಾಗವಾಗಿದೆ. ಟವರ್ಗ ಇವು ಕ್ರಮವಾಗಿ ಟ ಠ ಡ ಢ ಣ ಎನ್ನುವ ಪಂಚಮಾತೃಕೆಯರು ಕ್ರಮವಾಗಿ ಭಗವತಿಯ ದಕ್ಷಿಣ ಪಾದದ ಜಂಘ, ಜಾನು, ಗುಲ್ಫ, ಅಂಗುಲಿಮೂಲ ಹಾಗೂ ಅಂಗುಲಿಗಳ ಅಗ್ರಭಾಗವಾಗಿ ಸ್ಥಿತವಾಗಿವೆ. ತವರ್ಗ ಇದು ಕ್ರಮವಾಗಿ ತ ಥ ದ ಧ ನ ಎನ್ನುವ ಈ ಪಂಚಮಾತೃಕೆಯರು ಕ್ರಮವಾಗಿ ಭಗವತಿಯ ವಾಮಪಾದದ ಜಂಘ, ಜಾನು, ಗುಲ್ಫ, ಅಂಗುಲಿಮೂಲ ಹಾಗೂ ಅಂಗುಲಿಗಳ ಅಗ್ರಭಾಗವಾಗಿ ಸ್ಥಿತವಾಗಿವೆ. ಪವರ್ಗದ ಕ್ರಮವಾಗಿ ಪ ಫ ಬ ಭ ಮ ಎನ್ನುವ ಈ ಪಂಚಮಾತೃಕೆಯರು ಕ್ರಮವಾಗಿ ಭಗವತಿಯ ದಕ್ಷಿಣ ಕುಕ್ಷಿ, ವಾಮಕುಕ್ಷಿ, ಪೃಷ್ಠ, ನಾಭಿ ಹಾಗೂ ಜಠರ ನಾಮಕ ಪಂಚಮಧ್ಯ ಅಂಗಗಳಾಗಿ ಸ್ಥಿತವಾಗಿವೆ. ಯ ವರ್ಗ ತಗೊಂಡಾಗ ಯ ವರ್ಗವು ಕ್ರಮವಾಗಿ ಯರ, ಲವ, ಶಶ, ಸಹ, ಳ ಮತ್ತು ಕ್ಷ ಎನ್ನುವ ಈ ದಶಮಾತೃಕೆಯರು ಕ್ರಮವಾಗಿ ಭಗವತಿಯ ಹೃದಯ ಪ್ರದೇಶದ ಕ್ರಮವಾಗಿ ಹೃದಯ, ದಕ್ಷಿಣ ಸ್ಕಂದ, ವಾಮಸ್ಕಂದ, ಹೃದಯದಿಂದ ದಕ್ಷಿಣಾಕಾರ ಪರ್ಯಂತವಾದ ಭಾಗ, ಹೃದಯಾದಿ ವಾಮಾಕಾರ ಪರ್ಯಂತವಾದ ಭಾಗ, ಹೃದಯದಿಂದ ಹಿಡಿದು ದಕ್ಷಿಣ ಪಾದದ ಪರ್ಯಂತವಾದ ಭಾಗ, ಹೃದಯಾದಿ ವಾಮಪಾದ ಪರ್ಯಂತವಾದ ಭಾಗ, ನಾಭಿಯಿಂದ ಹೃದಯ ಪರ್ಯಂತವಾದ ಭಾಗ ಹಾಗೂ ಹೃದಯಾದಿ ಭ್ರೂಮಧ್ಯ ಭಾಗಗಳಾಗಿವೆ. ಇವಾಗ ಮುಂಚೆ ಹೇಳಿದ ಹಾಗೆ ಭಗವತಿಯು ಅಕಾರದಿಂದ ಹಿಡಿದು ಕ್ಷಕಾರದವರೆಗೂ ಪ್ಲಸ್ ಅದನ್ನು ಪ್ರಕಾಶಿಸುವ ರಕಾರ ಪ್ರಕಾಶಪೂರ್ಣವಾಗಿ ಇದ್ದಾಳೆ ಎಂದಾಗ ಈ 51 ಮಾತೃಕೆಯ ವರ್ಣರೂಪಗಳು ಮಾತೃಕೆಯರು ಅವಳ ದೇಹದ ಅವಯವಗಳಾಗಿ ಸ್ಥಿತವಾಗಿವೆ. ಈಗ ನಂಬಬಹುದಲ್ವಾ ಇಷ್ಟು ಹೇಳಿದ ಮೇಲೆ? ಆದ್ದರಿಂದ ಇನ್ನೊಂದು ಏನು ಅಂದರೆ ಬ್ರಹ್ಮಾಂಡವು ಪಿಂಡಾಂಡವಾಗಿದೆ ಅಂತ ನಾವು ನೋಡಿದಾಗ ಈ 51 ಅಕ್ಷರಗಳು ನಮ್ಮ 6 ಚಕ್ರಗಳಲ್ಲೇ ಇವೆಯಲ್ಲ. ಮೂಲಾಧಾರದಲ್ಲಿ ಯಂ ವಂ ರಂ ಶಂ
ಇಂದ ಹಿಡಿದು ಈ 51 ಮಾತೃಕೆಯರು ನಮ್ಮ ಚಕ್ರಗಳಲ್ಲೇ ಇದ್ದಾರೆ. ಹಾಗಾಗಿ ಇವರು ಈ ಅಕಾರದಿಂದ ಕ್ಷಕಾರದ ಮಾತೃಕೆಯರು ನಮ್ಮಲ್ಲೂ ಕೂಡ ಚಕ್ರಗಳಲ್ಲಿದ್ದಾರೆ. ಹಾಗೆ ಭಗವತಿಯಲ್ಲೂ ಶಾರದೆಯಲ್ಲೂ ಕೂಡ ಇದ್ದಾರೆ ಅಂದಾದ ಮೇಲೆ ನಾವೂ ಅಕ್ಷರ ಸ್ವರೂಪರು ತಾನೆ, ನಾವೂ ಶಾರದೆಯ ಸ್ವರೂಪರು ತಾನೆ. ನಮ್ಮನ್ನು ನಾವು ಸಾತ್ವಿಕವಾಗಿ ನಾವು ಅಂತಃಪೂಜೆ ಮಾಡಿಕೊಂಡಾಗ ಅಕ್ಷರ ರೂಪದ ಮಾತೃಕೆಯರಾಗಿ ಶಾರದೆಯನ್ನು ಪೂಜೆ ಮಾಡಿದ ಹಾಗೆ ತಾನೆ ಎನ್ನುವ ಶ್ರೀವಿದ್ಯೆಯಲ್ಲಿ ನಾವು ನಮ್ಮ ಚಕ್ರಗಳನ್ನು ಅಂತಃಪೂಜೆಯ ಒಂದು ಸಾಧನವಾಗಿ ಉಪಯೋಗಿಸ್ತೀವಿ. ಇದು ಸಮಯಾಚಾರದ ಒಂದು ಶ್ರೀವಿದ್ಯಾ ಮಾರ್ಗ ಕೂಡ. ಇಲ್ಲಿಗೆ 15ನೇ ಶ್ಲೋಕ ಸಂಪನ್ನವಾಗುತ್ತೆ. ಈ ಸಾರಸ್ವತ ಪ್ರಯೋಗವನ್ನು ಮುಂದುವರೆಸುತ್ತಾ 16ನೇ ಶ್ಲೋಕಕ್ಕೆ ಆದಿಶಂಕರರು ಹೋಗ್ತಾರೆ. 16ನೇ ಶ್ಲೋಕದಲ್ಲಿ ಆದಿಶಂಕರರು ಹೇಳ್ತಾರೆ, ನವರಸಭರಿತ ವಾಣಿಯ ಸಿದ್ಧಿಯ ಮೂಲವಾದ ಭಗವತಿಯ ಅರುಣಾರೂಪದ ಧ್ಯಾನ. ಪ್ರಸಂಗ ಶ್ರೀ ಸೌಂದರ್ಯ ಲಹರಿಯ ಈ 16ನೆಯ ಶ್ಲೋಕದಲ್ಲಿ ಜಗನ್ಮಾತೆಯ ಅರುಣವರ್ಣ ಹಾಗೂ ಅರುಣನಾಮದ ಆಧಾರದ ಮೇಲೆ ರಜಸ್ಸಿನ ರೂಪದ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಶ್ರೀವಿದ್ಯಾ ಮಹಾಮಂತ್ರ ಅಂತರ್ಗತವಾದ ದ್ವಿತೀಯ ಕೂಟವಾದ ಕಾಮರಾಜಕೂಟದ ಧ್ಯಾನದ ಮಹಿಮೆಯನ್ನು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ವರ್ಣನೆ ಮಾಡುತ್ತಾ, ಕೇವಲ ವಿರಳರಾದ ಸತ್ಪುರುಷರು ಮಾತ್ರ ಭಗವತಿಯನ್ನು ಅರುಣವರ್ಣದವಳಾದ ಅರುಣಾ ರೂಪದಲ್ಲಿ ಧ್ಯಾನವನ್ನು ಮಾಡುವರು. ಹಾಗೂ ಹೀಗೆ ಧ್ಯಾನವನ್ನು ಮಾಡುವ ಸಾಧಕರು ಯಾವ ರೀತಿಯಲ್ಲಿ ಸಮರ್ಥರಾಗುತ್ತಾರೆ ಎಂದು ಹೇಳಿದ್ದಾರೆ. ಮೂಲ ಶ್ಲೋಕ ಹೀಗೆ ಹೋಗುತ್ತೆ. ಕವೀಂದ್ರಾಣಾಂ ಚೇತಃ ಕಮಲವನ ಬಾಲಾ ತಪರುಚಿಂ ಭಜಂತೆ ಯೇ ಸಂತಃ ಕತಿಚಿದರುಣಾಮೇವ ಭವತೀಂ ವಿರಿಂಚಿ ಪ್ರೇಯಸ್ಯಾಸ್ತರುಣತರ ಶೃಂಗಾರ ಲಹರಿ ಗಭೀರಾಭಿರ್ವಾಗ್ಭಿರ್ ದಧತಿ ಸತಾಂ ರಂಜನಮಮಿ ಅಂತ ಹೇಳ್ತಾರೆ. ಅರ್ಥ, ಹೇ ಭಗವತಿ, ಕವೀಂದ್ರಾಹ ಕವಿವರೇಣ್ಯರ ಚೇತಃ ಕಮಲವನ ಬಾಲಾತಪರುಚಿಂ ಮನಸ್ಸೆನ್ನುವ ಪದ್ಮ ಉದ್ಯಾನಕ್ಕೆ ಎಳೆಬಿಸಿಲ ಕಾಂತಿಯಂತೆ ಅರುಣಾಮೇವ ನಸುಗೆಂಪಾಗಿರುವ ಭವತೀಂ ನಿನ್ನನ್ನು ಕತಿಚಿತ್ ಯೇ ಸಂತಹ ಯಾವ ಕೆಲವು ಸಜ್ಜನರು ಭಜಂತೆ ಆರಾಧಿಸುತ್ತಾರೋ ಅಥವಾ ಭಜಿಸುತ್ತಾರೋ ಅಮಿ ಆ ಸಜ್ಜನರು ವಿರಿಂಚಿ ಪ್ರೇಯಸ್ಯಾಹ ಬ್ರಹ್ಮನ ಪತ್ನಿಯಾದ ಸರಸ್ವತಿಯ ತರುಣತರ ಶೃಂಗಾರ ಲಹರೀಂ ನವ ಯೌವನದ ಶೃಂಗಾರ ರಸಗಳಿಂದ ಗಭೀರಾಭಿಹಿ ಗಂಭೀರವಾದ ವಾಗ್ಭಿಹಿ ಮಾತುಗಳಿಂದ ಅರ್ಥಾತ್ ವಾಕ್ ವಿಲಾಸಗಳಿಂದ ಸತಾಂ ಸಹೃದಯರಿಗೆ ರಂಜನಂ ಮನೋರಂಜನೆಯನ್ನು ವಿದದತಿ ಉಂಟು ಮಾಡುತ್ತಾರೆ. ಈ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಕವೀಂದ್ರರ ಚಿತ್ತರೂಪಿ ಕಮಲವನವನ್ನು ಅರಳಿಸುವ ಸಲುವಾಗಿ ಉದಯ ಸಮಯದ ಅರುಣಕಾಂತಿಯ ಸಮಾನವಾದ ಅರ್ಥಾತ್ ಎಳೆಬಿಸಿಲ ನಸುಗೆಂಪು ವರ್ಣದ ಕಾಂತಿಯುಳ್ಳವಳಾದ ಅರುಣ ಎಂದು ಕರೆಸಿಕೊಳ್ಳುವ ನಿನ್ನನ್ನು ಕೆಲವು ವಿರಳರಾದ ಸಂತರು ಭಜಿಸುತ್ತಾರೆ. ಹಾಗೂ ಬ್ರಹ್ಮದೇವನ ಪ್ರಿಯತಮಳಾದ ಸಾಕ್ಷಾತ್ ಸರಸ್ವತಿಯ ಯೌವನಾವಸ್ಥೆಯಲ್ಲಿ ಮಾಡಿಕೊಂಡಿರುವ ಶೃಂಗಾರದ ಲಹರಿಯಿಂದ ಗಂಭೀರ ಕವಿತೆಗಳ ಮೂಲಕ ಸಭಾಜನರ ಮನೋರಂಜನೆಯನ್ನು ಮಾಡುತ್ತಾರೆ. ಇದರ ಭಾವ, ಹೃದಯ ಕಮಲದಲ್ಲಿ ಭಗವತಿ ಅರುಣಾಳ ಧ್ಯಾನವನ್ನು ಮಾಡುತ್ತಾ ಕೆಲವೇ ಪ್ರಭಾವಶಾಲಿ ಪುರುಷರು ಸರಸ್ವತಿಯ ಸಮಾನವಾದ ಶೃಂಗಾರ ಪ್ರಧಾನವಾದ ವಾಗ್ವಿಲಾಸಗಳಿಂದ ಸಭಿಕರ ಮನೋರಂಜನೆಯನ್ನು ಮಾಡುತ್ತಾರೆ. ವಸ್ತುತಃ ಭಗವತಿಯು ಮಾತೃಕಾ ಸ್ವರೂಪಳು. ಹೀಗಾಗಿ ಸರಸ್ವತಿಯು ತನ್ನ ಮಾತೃಕಾ ರೂಪದಲ್ಲಿ ಸಾರಸ್ವತ ವಾಣಿಯನ್ನು ಸಾಧಕರಿಗೆ ಪ್ರದಾನ ಮಾಡುತ್ತಾಳೆ. ಭಗವತಿಯ ಅರುಣವರ್ಣದ ಧ್ಯಾನದ ಮಹಿಮೆಯಿಂದ ಶೃಂಗಾರ ರಸದ ಪ್ರಾಧಾನ್ಯತೆಯಿಂದ ಯುಕ್ತವಾದ ವಾಗ್ವಿಲಾಸದ ಪ್ರವೃತ್ತಿಯು ಸಾಧ್ಯವಾಗುತ್ತದೆ ಅಂತ ಈ ಶ್ಲೋಕದ ಭಾವಾರ್ಥ.
15ನೇ ಶ್ಲೋಕದಲ್ಲಿ ನಾವು ಸತ್ವಗುಣ ಸಂಪನ್ನಳಾದ ಸರಸ್ವತಿ ರೂಪದಲ್ಲಿ, ಶಾರದೆಯ ರೂಪದಲ್ಲಿ ಭಗವತಿಯನ್ನು ಶರಜ್ಯೋತ್ಸ್ನಾಂ ಶುದ್ಧಾಂ ಎನ್ನುವ ಒಂದು ಶರತ್ಕಾಲದ ಹುಣ್ಣಿಮೆಯ ವರ್ಣದಂತೆ ನಿನ್ನ ಮುಖವು ಇದೆ ತಾಯೇ ಎಂದು ಅವಳನ್ನು ಧ್ಯಾನ ಮಾಡಿದಾಗ ಸಾತ್ವಿಕ ಕವಿತ್ವ ಸಿದ್ಧಿಯು ಪ್ರಾಪ್ತವಾಗುತ್ತದೆ ಅಂತ ಹೇಳಿದ್ದಾರೆ. ಒಂದು ಪಾಯಿಂಟ್ ಹೇಳಬೇಕಾಗಿತ್ತು. ಶರತ್ಕಾಲದ ಹುಣ್ಣಿಮೆಯ ಚಂದ್ರನಿಗೆ ಯಾಕೆ ಹೋಲಿಸಿದ್ದಾರೆ? ಬೇರೆ ಋತುವಿನ ಚಂದ್ರನಿಗೆ ಯಾಕೆ ಹೋಲಿಸಿಲ್ಲ? ಕಾರಣ ಗೊತ್ತಾ? ಏನಿರಬಹುದು? ಎಲ್ಲ ಎಷ್ಟು ಹುಣ್ಣಿಮೆ ಇದೆ ನಮಗೆ? ಒಂದು ವರ್ಷದಲ್ಲಿ ಎಷ್ಟು ಹುಣ್ಣಿಮೆ ಬರುತ್ತೆ? 12 ಹುಣ್ಣಿಮೆಯಲ್ಲಿ ಶರತ್ಕಾಲದ ಹುಣ್ಣಿಮೆ ಒಂದು ಹುಣ್ಣಿಮೆ. ಯಾಕೆ ಶರತ್ಕಾಲದ ಹುಣ್ಣಿಮೆಗೆ ಹೋಲಿಸಿದ್ದಾರೆ? ಯಾಕೆ? ಈ ಮೋಡಗಳು ಬೇರೆ ಕಾಲದಲ್ಲಿ ಇಲ್ಲದೆ ಇರಬಹುದು. ಅದು ಒಂದು ಭಾಗ. ಆ ಕಾಲದಲ್ಲಿ ಸ್ವಲ್ಪ ಮೋಡ ಕವಿದು ಕಡಿಮೆ ಇರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಶರತ್ಕಾಲದ ಹುಣ್ಣಿಮೆಯ ಚಂದ್ರನು ಭೂಮಿಗೆ ಅತ್ಯಂತ ಹತ್ತಿರವಾಗಿರ್ತಾನೆ. ಅಂದರೆ ತುಂಬ ದೊಡ್ಡದಾಗಿ ಪ್ರಕಾಶಮಾನವಾಗಿ ಅತ್ಯಂತ ಶುಭ್ರವಾಗಿ ಕಾಣಿಸ್ತಾನೆ. ಈ ಶರತ್ಕಾಲದ ಹುಣ್ಣಿಮೆಯ ಚಂದ್ರನನ್ನು ನಾವು ಇಂಗ್ಲೀಷ್ನಲ್ಲಿ ಹಾರ್ವೆಸ್ಟ್ ಮೂನ್ ಅಂತ ಕರೀತಾರೆ. ಅಂದರೆ ಈ ಚಂದ್ರನಿಗೆ ಎಷ್ಟು ಪವರ್ ಇದೆ ಅಂದರೆ ಅವನು ಕೆಲವು ಗಿಡಮೂಲಿಕೆಗಳನ್ನು ಬೆಳೆಸುತ್ತಾನಂತೆ. ಆ ಚಂದ್ರನ ಬೆಳದಿಂಗಳ ಪ್ರಭಾವದಿಂದ ಅನೇಕ ಗಿಡಮೂಲಿಕೆಗಳು ಬೆಳೆಯುತ್ತೆ. ಆದ್ದರಿಂದ ಅವನಿಗೆ ಹಾರ್ವೆಸ್ಟ್ ಮೂನ್, ತುಂಬ ಸಿದ್ಧಿಯು ಸಾಧ್ಯ. ಅತ್ಯಂತ ಸುಂದರನಾಗಿ ಶುಭ್ರವಾಗಿ ಶರತ್ಕಾಲದ ಹುಣ್ಣಿಮೆಯಲ್ಲಿ ಚಂದ್ರನು ಕಾಣಿಸುತ್ತಾನೆ. ನಮ್ಮ ನವರಾತ್ರಿ ಬರೋದೇ ಆ ಟೈಮ್ನಲ್ಲಲ್ವ? ಶರತ್ಕಾಲದ ಹುಣ್ಣಿಮೆಗೆ ಪರ್ಯಾವಸಾನ ಆಗುತ್ತೆ. ಸೊ ಈ ಹುಣ್ಣಿಮೆ ಅತ್ಯಂತ ಸುಂದರ ಅಂತ ಕವಿಯ ಒಂದು ವಾಣಿ. ಶರಜ್ಯೋತ್ಸ್ನಾಂ ಶುದ್ಧಾಂ ಅಂದರೆ ಶರತ್ಕಾಲದ ಹುಣ್ಣಿಮೆಯ ಚಂದ್ರನು ಅತ್ಯಂತ ಶುದ್ಧ, ಅತ್ಯಂತ ಬಿಳುಪು. ಆ ದಿನದ ಆ ರಾತ್ರಿಯಲ್ಲಿ ಬರುವ ಚಂದ್ರನ ಬೆಳಕು ತುಂಬ ಪ್ರಶಾಂತವಾಗಿರುತ್ತೆ, ನಮ್ಮ ಮನಸ್ಸನ್ನು ಆಹ್ಲಾದವಾಗಿ ಮಾಡುತ್ತದೆ ಎನ್ನುವ ಒಂದು ಸ್ಪಿರಿಚುವಲ್ ಕಾಂಟೆಕ್ಸ್ಟ್ನ ಇಟ್ಕೊಂಡು ನಮ್ಮ ಕವಿಗಳು ಭಗವತಿಯ ಮುಖವು ಶರತ್ಕಾಲದ ಹುಣ್ಣಿಮೆಯ ಬೆಳದಿಂಗಳಂತೆ, ಅಂದರೆ ಶರತ್ಕಾಲದ ಚಂದ್ರನಂತೆ ನಿನ್ನ ಮುಖವು ಅಷ್ಟು ಸುಂದರವಾಗಿದೆ ತಾಯಿ. ಅಂದರೆ ಹುಣ್ಣಿಮೆ ಸಂಪೂರ್ಣವಾದ ಚಂದ್ರ, ಕಲೆಗಳಿಲ್ಲದ ಚಂದ್ರ, ಅಷ್ಟು ಶುಭ್ರವಾಗಿ ನೀನು ಇದ್ದೀಯೇ ಎನ್ನುವ ಉಪಮೆಯನ್ನು ನಾವು ಬಳಸಿಕೊಳ್ಳಬೇಕು. ಯಾಕಂದರೆ ಅವಳ ಸೌಂದರ್ಯವನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ 12ನೇ ಶ್ಲೋಕದಲ್ಲಿ ನೋಡಾಗಿದೆ ನಾವು. ಯಾವ ಒಂದು ವಸ್ತುವನ್ನು ನಾವು ತಗೋಬೇಕು? ಅತ್ಯಂತ ಶುಭ್ರವಾದ ವಸ್ತು ಅಂದರೆ ನಮಗೆ ಶರತ್ಕಾಲದ ಹುಣ್ಣಿಮೆ. ಅದನ್ನು ತಗೊಂಡು ಭಗವತಿಯ ಮುಖಕ್ಕೆ ಹೋಲಿಸಿದ್ದಾರೆ. ಆದ್ದರಿಂದ ಸತ್ವಪೂರ್ಣವಾದ ಒಂದು ನಮಗೆ ಕವಿತ್ವ ಸಿದ್ಧಿಯಾಗಬೇಕು. ಭಗವತಿಯನ್ನು ಅಥವಾ ದೇವರನ್ನು ನಾನು ಸಾತ್ವಿಕವಾಗಿ ನನ್ನ ಹೃದಯ ಕಮಲದಲ್ಲಿ ಅವರನ್ನು ಭಕ್ತಿಪೂರ್ಣವಾಗಿ ಪೂಜೆ ಮಾಡಬೇಕು. ಆ ಕವಿತ್ವವು ನನಗೆ ಬರಬೇಕು. ಅಂಥ ಕವಿಯಾಗಬೇಕು, ಅಂತಹ ಪಾಂಡಿತ್ಯ ನನಗೆ ಬೇಕು ಅಂದಾಗ ಭಗವತಿಯನ್ನು ಶಾರದಾ ರೂಪದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದರು. ಈ 16ನೇ ಶ್ಲೋಕದಲ್ಲಿ ನನಗೆ ಸಾತ್ವಿಕವಾದ ಒಂದು ಇದ್ದರೆ ಸಾಲದು. ನಮ್ಮ ಕಾಳಿದಾಸನನ್ನು ನೋಡಿ, ಒಂದು ಕಡೆ ಶ್ಯಾಮಲಾದಂಡಕದಂಥ ಸಾತ್ವಿಕವಾದ ಕವಿತ್ವವು ಅವನಿಗೆ ಸಿದ್ಧಿಯಾದರೆ, ಈ ಕಡೆ ಮೇಘದೂತದಂಥ ಶೃಂಗಾರ ರಸಪೂರ್ಣವಾದ ಕವಿತ್ವ ಸಿದ್ಧಿಯೂ ಅವನಿಗೆ ಇತ್ತು. ಅಭಿಜ್ಞಾನ ಶಾಕುಂತಲ, ಮೇಘದೂತ, ಕುಮಾರ ಸಂಭವ ಇವೆಲ್ಲ ನಾಟಕಗಳು ಶೃಂಗಾರ ರಸಪೂರ್ಣವಾದ ನಾಟಕಗಳು. ಅಂದರೆ ಅವನಿಗೆ ದೇವಿಯು ಸಾತ್ವಿಕವಾಗಿ ಕೂಡ ಕವಿತ್ವ ಸಿದ್ಧಿಯನ್ನು ಕೊಟ್ಟಿದ್ದಳು. ಹಾಗೆ ಶೃಂಗಾರ ರಸಪೂರ್ಣವಾಗಿ ಕೂಡ ಅವನು ಬರೆಯುವಂತಹ ಒಂದು
ಸಿದ್ಧಿಯು ಕಾಳಿದಾಸನಿಗೆ ಲಭಿಸಿತ್ತು. ಇದು ಲೌಕಿಕವಾದ ಒಂದು ವರ್ಣನೆ ತಗೋಬೋದು. ಆದರೆ ಇಲ್ಲಿ ಶೃಂಗಾರ ರಸಪೂರ್ಣ ಎಂದು ಹೇಳಿದಾಗ ಲೌಕಿಕವಾಗಿ ತಗೊಳ್ಬಾರ್ದು, ಪಾರಮಾರ್ಥಿಕವಾಗಿ ದೇವಿಯ ದಾಸನಾಗಿ ನಾನು ತಾಯಿಗೆ, ಅಮ್ಮ ನನ್ನನ್ನು ನಿನ್ನಲ್ಲೇ ಸಾಯುಜ್ಯ ಪದವಿ ಕೊಡು ಎನ್ನುವ ಒಂದು ಶೃಂಗಾರ ಭಕ್ತಿ ರಸಪೂರ್ಣವಾದ ಒಂದು ಭಾವನೆಯಲ್ಲಿ ತಾಯಿಯ ಕವಿತೆಯನ್ನು ನಾನು ರಚನೆ ಮಾಡಬೇಕು ಎನ್ನುವ ಸಿದ್ಧಿಯನ್ನು ಪಡೆದುಕೊಂಡ ಆದಿಶಂಕರರೇ ಈ ಸೌಂದರ್ಯ ಲಹರಿಯನ್ನು ಶೃಂಗಾರ ಭಕ್ತಿಪೂರ್ಣವಾಗಿ ರಚನೆ ಮಾಡಿದ್ದಾರೆ. ಸೌಂದರ್ಯ ಲಹರಿ ಇದು ರಜೋಗುಣ ಸಂಪನ್ನವಾಗಿ ಆಚೆ ಕಾಣಿಸಿದರೂ ಕೂಡ ಒಳಗೆ ಇದು ಸತ್ವಪೂರ್ಣ. ಹಾಗಾಗಿ ನಮಗೆ ಶಾರದೆಯೂ ಬೇಕು, ಅರುಣಾರೂಪದ ಶೃಂಗಾರ ಲಹರಿಯಾಗಿ ನಿಂತಿರುವ ಅರುಣಾವರ್ಣದ ಮೂರ್ತಿಯಾದ ಲಲಿತೆಯೂ ಬೇಕು. ಒಂದು ತಗೊಂಡ್ರೆ ಬರೀ ಶುಷ್ಕವಾಗತ್ತೆ, ಇನ್ನೊಂದು ಎರಡನ್ನೂ ನಾವು ಸೇರಿಸಿಕೊಂಡು ಸತ್ವರಜ ಸಂಪನ್ನರಾಗಿ ಭಗವತಿಯ ಕವಿತೆಯನ್ನು ರಚನೆ ಮಾಡಬೇಕು ಹಾಗೂ ಅದನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು. ಇಲ್ಲಿಗೆ ಇವತ್ತಿನ ಒಂದು ಉಪನ್ಯಾಸ ಮುಗಿಸ್ಬೋದು. ನಾಳೆ 16ನೇ ಶ್ಲೋಕನ ಡೀಟೇಲಾಗಿ ತಗೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.